ಗಾಯಗಳನ್ನು ನನಗಾಗಿ ತಾಳಿದ ಕ್ರಿಸ್ತ ಪ್ರಭು. ಮೊದಲನೇ ಚರಣ, ಎರಡನೇ ಚರಣ, ಮೂರನೇ ಚರಣ ಮತ್ತು ಕೊನೆಯ ಚರಣ ನಾವೆಲ್ಲರೂ ಸೇರಿ ಈ ಹಾಡನ್ನು ಹಾಡುತ್ತಾ ಮತ್ತು ನಾವು ದೇವರನ್ನು ನಾವು ಸ್ತುತಿಸೋಣ, ದೇವರನ್ನು ಆರಾಧಿಸೋಣ.
ಎರಡನೇ ಪ್ರಾಮುಖ್ಯವಾದಂತಹ ಘಟನೆ ಮುಂದೆ ದಯವಿಟ್ಟು ಇನ್ನು ಸತ್ಯವೇದ ಲೋಕದ ಸುವಾರ್ತೆ 23ನೇ ಅಧ್ಯಾಯ ಸತ್ಯವೇದವನ್ನು ತಿಳಿಸಿದ್ದಾರೆ. ಸ್ವಲ್ಪ ಹೊತ್ತು ದೇಹ ವಾಕ್ಯವನ್ನು ನೋಡಿಕೊಂಡು ಈ ಕೂಡಿಕೆಯ ಮುಕ್ತಾಯ ಹಂತಕ್ಕೆ ನಾವು ಬರೋಣ. ಪ್ರಾಮುಖ್ಯವಾದಂತಹ ಸಂದೇಶ ಲೋಕದ ಸುವಾರ್ತೆ 23ನೇ ಅಧ್ಯಾಯ ಅದರಲ್ಲಿ ಮೊದಲನೇ ವಚನದಿಂದ ನಾವೆಲ್ಲರೂ ಕೂಡ 12ನೇ ವಚನ ತನಕ, ಮೊದಲನೇ ವಚನದಿಂದ 12ನೇ ವಚನ ತನಕ ನಾವು ಈ ವಾಕ್ಯಗಳನ್ನು ಪ್ರತಿಯಾಗಿ ಸ್ಪಷ್ಟವಾಗಿ ಮತ್ತು ದೇವರ ಮಹಿಮೆಗಾಗಿ ಈ ವಾಕ್ಯಗಳನ್ನು ಓದಬೇಕೆಂಬುದಾಗಿ ನನ್ನ ಪ್ರೀತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ ನಾನು ಮೊದಲನೇ ವಚನದಲ್ಲಿ 2ನೇ ವಚನದಲ್ಲಿ, ಅಲ್ಲಿ ಕೂಡಿದ್ದವರೆಲ್ಲರೂ ಎದ್ದು ಆತನನ್ನು ಪಿಲಾತನ ಬಳಿಗೆ ತೆಗೆದುಕೊಂಡು ಹೋಗಿ ಪಿಲಾತನು ಆತನನ್ನು ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಹೇಳಲು ಆತನು ಅದಕ್ಕೆ ಅವರು ಗಲಿಲಾಯದಲ್ಲಿ ಪ್ರಾರಂಭ ಮಾಡಿ ದೇವರದು ಯೂದಾಯ ಸೀಮೆಯಲ್ಲೆಲ್ಲ ಇವನು ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನೂ ಒತ್ತಿ ಹೇಳಿದರು. ಇವನು ಹೆರೋದನ ಅಧಿಕಾರಕ್ಕೆ ಒಳಪಟ್ಟವನು ಎಂದು ತಿಳ್ಕೊಂಡು ಅವನನ್ನು ಹೇರೋದನ ಬಳಿಗೆ ಕಳಿಸಿದನು. ಹೇರೋದನು ಆ ದಿವಸಗಳಲ್ಲಿ ಯೆರೂಸಲೇಮಿನಲ್ಲೇ ಇದ್ದನು. ಆದರೆ ಅವನು ಅನೇಕ ಮಾತುಗಳಿಂದ ಆತನನ್ನು ಪ್ರಶ್ನೆ ಮಾಡಿದ್ದಾಗೂ ಆತನು ಅವನಿಗೆ ಏನು ಉತ್ತರ ಕೊಡಲಿಲ್ಲ. ಕಡೆಗೆ ಹೇರೋದನು ತನ್ನ ಸಿಪಾಯಿಗಳನ್ನು ಕೂಡಿಕೊಂಡು ಆತನನ್ನು ತಿರಸ್ಕರಿಸಿ ಹಾಸ್ಯ ಮಾಡಿ ಶೋಭಾಯಮಾನ ರೂಪವನ್ನು ಹಾಕಿಸಿ ಪಿಲಾತನ ಬಳಿಗೆ ತಿರುಗಿ ಕಳುಹಿಸಿಕೊಟ್ಟನು. ದೇವರ ಸಹಾಯಕ್ಕಾಗಿ ನಾವು ಸಣ್ಣ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ಪರಿಶುದ್ಧವಾದ ನಮಗೆ ಸ್ತೋತ್ರ. ಕರ್ತನೇ ಹೌದು ಸ್ವಾಮಿ, ಮೊದಲನೇ ಭಾಗದಲ್ಲಿ ನೀವು ಮಹಿಮೆ ಹೊಂದಿದ್ದೀರಿ, ನಮಗೆ ಸಹಾಯ ಮಾಡಿದ್ದೀರಿ, ಅವರಿಗೆ ಸ್ತೋತ್ರ. ಬೇರೆ ಎರಡನೇ ಭಾಗಕ್ಕಾಗಿ ನಿಮ್ಮ ಕಡೆ ನಾವು ನೋಡ್ತಾ ಇದ್ದೇವೆ. ಹೌದು ಸ್ವಾಮಿ, ಓದಲ್ಪಟ್ಟಂತಹ ವಾಕ್ಯ ಭಾಗವನ್ನು ಮುರಿದು ನಮ್ಮೆಲ್ಲರಿಗೂ ತೃಪ್ತಿಪಡಿಸಬೇಕಾಗಿ ದೇವರೇ ಹೌದು ಸ್ವಾಮಿ, ನೀವು ಅನ್ಯಾಯವಾಗಿ ಹೊಂದಿರುವಂತಹ ತೀರ್ಪಿನ ಮೂಲಕವಾಗಿ ದೇವರೇ ನಮಗೆ ಬರುವಂತಹ ಲಾಭಗಳ ಕುರಿತು ಬಹು ಸ್ಪಷ್ಟವಾಗಿ ನಮ್ಮ ಜೊತೆ ಮಾತಾಡಿ ನಮ್ಮನ್ನು ತೃಪ್ತಿಪಡಿಸಿ ನಮ್ಮ ದೇವರ ಸ್ವಾಮಿ ನಿಮ್ಮ ಬರಲಿಕೆಯಲ್ಲಿ ನಮ್ಮನ್ನು ಸಿದ್ಧಪಡಿಸಬೇಕಾಗಿ ಈ ಸಮಯವನ್ನು ಆಶೀರ್ವದಿಸಬೇಕಾಗಿ ನಿಲ್ಲುವಂತ ದಾಸ ನನ್ನನ್ನು ಕೊಡುವ ಶಿಲ್ಪೆಯಲ್ಲಿ ಮರೆ ಮಾಡಿ ನನಗೂ ನಮ್ಮೆಲ್ಲರಿಗೂ ಬೇಕಾಗಿರುವಂತಹ ಸಂದೇಶವನ್ನು ಪರಿಶುದ್ಧಾತ್ಮನ ಮೂಲಕ ಒದಗಿಸಿ ನೀವು ತಾನೇ ಮಾಹಿತಿ ಹೊಂದಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿಕೊಳ್ತೇನೆ ಸ್ವಾಮಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ, ಲೂಕನ ಸುವಾರ್ತೆ 23ನೇ ಅಧ್ಯಾಯ ಮೊದಲನೇ ವಚನದಿಂದ ನಾವು 12ನೇ ವಚನ ತನಕ ನಾವು ಓದಿದ್ದೇವೆ. ಆದರೆ ಇನ್ನೂ ನಾವು ಕಂಟಿನ್ಯೂ ಆಗಿ ಈ ಒಂದು ವಾಕ್ಯ ಭಾಗವನ್ನು ನಾವು ಈ ಒಂದು ಲೂಕನ ಸುವಾರ್ತೆ 23ನೇ ಅಧ್ಯಾಯ ಅದರಲ್ಲಿ ನಾವು ಒಂದು ವೇಳೆ 25ನೇ ವಚನ ತನಕ ನಾವು ಒಂದು ವೇಳೆ ಮನೆಗೆ ಹೋಗಿ ಒಂದು ವೇಳೆ ಧ್ಯಾನ ಮಾಡಬೇಕು ಅಂತಂದ್ರೆ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಯೇಸು ಕ್ರಿಸ್ತನನ್ನು ಯಾವ ಯಾವ ನ್ಯಾಯಾಧಿಪತಿ ಹತ್ರ, ಯಾವ ಯಾವ ಅಧಿಕಾರಿ ಹತ್ರ ಅಲ್ಲಿ ತೆಗೆದುಕೊಂಡು ಹೋಗ್ತಾರೋ ಅಲ್ಲೆಲ್ಲ ಕೂಡ ಆ ಅಧಿಕಾರಿಗಳ ಬಾಯಿಂದ ಬಂದಂತ ಮಾತೇನಪ್ಪ ಅಂತಂದ್ರೆ, ಈತನಲ್ಲಿ ಯಾವುದೇ ತಪ್ಪಿಲ್ಲ, ಈತನಲ್ಲಿ ಯಾವುದೇ ದೋಷ ಮತ್ತು ಈತನಲ್ಲಿ ಮರಣ ಶಿಕ್ಷೆಗೆ ಪಾತ್ರ ಆಗುವಂತ ಯಾವುದೇ ತಪ್ಪು ನಮಗೆ ಕಾಣ್ತಾ ಇಲ್ಲ ಎಂಬುದಾಗಿ 3 ಸಲ ಅಲ್ಲಿ ಅಧಿಕಾರಿಗಳನ್ನು ಹೇಳಿರುವುದನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮೊಟ್ಟ ಮೊದಲನೇದಾಗಿ ಮೊದಲನೇ ಸಲ ಯಾರು ಹೇಳ್ತಾರೆ, ಎಲ್ಲಿ ಹೇಳ್ತಾರೆ ಎಂಬುದಿದೆ. ಯಾರಾದರೂ 23ನೇ ಅಧ್ಯಾಯ 4ನೇ ವಚನ ಹೋದ್ರಲ್ಲ. ಪಿಲಾತನು
ಮಹಾಯಾಜಕರಿಗೂ ಜನರ ಗುಂಪಿಗೂ ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ ಕಾಣಿಸುವುದಿಲ್ಲ ಎಂಬುದಾಗಿ ಹೇಳಿದನು. ಮೊಟ್ಟ ಮೊದಲನೇದಾಗಿ ಪಿಲಾತನು ಹತ್ರ ಇವರೆಲ್ಲ ತೆಗೆದುಕೊಂಡು ಹೋದಾಗ ಫರಿಸಾಯರು, ಸದ್ದುಕಾಯರು, ಯಾಜಕರು, ಮಹಾಯಾಜಕರು, ಅಲ್ಲಿ ಯೆರೂಸಲೇಮಿನಲ್ಲಿರುವಂತಹ ಎಲ್ಲ ಸದ್ದುಕಾಯರು ಅನೇಕರು ಕ್ರಿಸ್ತನನ್ನು ಪಿಲಾತನ ಹತ್ರ ತೆಗೆದುಕೊಂಡುವಂತ ಸಂದರ್ಭದಲ್ಲಿ ಪಿಲಾತನ ಏನ್ ಹೇಳ್ತದನಪ್ಪ ಅಂತಂದ್ರೆ, ಆತನನ್ನು ವಿಚಾರಿಸಿ ಆತನು ಹೇಳ್ತಾ ಇದ್ದಾನೆ, ನೀವು ಹೇಳಿರುವಂತಹ ದೂರುಗಳಲ್ಲಿ, ನೀವು ಹೇಳಿರುವಂತ ಮಾತುಗಳಲ್ಲಿ ಯಾವುದು ಈತನಲ್ಲಿ ಕಾಣ್ತಾ ಇಲ್ಲ, ಈತನಲ್ಲಿ ಯಾವುದೇ ಅಪರಾಧ ಕಾಣ್ತಲ್ಲ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ಪಿಲಾತನಲ್ಲಿ ಹೇಳ್ತಾ ಇದ್ದೇನೆ. ಮತ್ತೆ ಎರಡನೇ ಸಂದರ್ಭ ನೋಡ್ರಿ, ನಾವು ನೋಡ್ತೇವೆ. ಯಾರಾದ್ರೂ ದಯಮಾಡಿ ಹೋದ್ರಮ್ಮ 14ನೇ ವಚನ ಹೋದ್ರೆ ದಯಮಾಡಿ. ಈ ಮನುಷ್ಯನು ಪ್ರಜೆಗಳು ತಿರುಗಿ ಬೀಳುವಂತೆ ಮಾಡುವನು ಎಂದು ಇವನನ್ನು ನನ್ನ ಬಳಿಗೆ ನೀವು ತಂದಿರಲ್ಲ, ನೀವು ಇವನ ಮೇಲೆ ತಂದ ದೂರುಗಳ ವಿಷಯದಲ್ಲಿ ನಾನು ನಿಮ್ಮ ಮುಂದೆ ವಿಚಾರಣೆ ಮಾಡಿದರೂ ಇವನಲ್ಲಿ ಒಂದು ತಪ್ಪಾದರೂ ನನಗೆ ಕಾಣಲಿಲ್ಲ. ಅಲ್ಲಿ ಇದು ಎರಡನೇ ಸಂದರ್ಭ ಇದೇ ಅಧ್ಯಾಯದಲ್ಲಿ. ಅಲ್ಲಿ ಏನ್ ಹೇಳ್ತಾ ಇದ್ರೆ, ಈ ಮಾತು ಯಾರು ಹೇಳ್ತಾ ಇದಾರಪ್ಪ ಅಂತಂದ್ರೆ ಹೇರೋದ ರಾಜನ ಈ ಮಾತು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಯಾರು ಹೇಳಿದ್ರು ಈತನಲ್ಲಿ ತಪ್ಪಿಲ್ಲ ಅಂತೇಳಿ? ಪಿಲಾತನು ಹೇಳಿದನು ಈತನಲ್ಲಿ ಯಾವುದೇ ತಪ್ಪಿಲ್ಲ ಅಂತೇಳಿ. ಎರಡನೇದಾಗಿ ನಾವು ನೋಡ್ತಿದ್ದೇವೆ, ಹೇರೋದನ ಹತ್ರ ಕ್ರಿಸ್ತನನ್ನು ಕಳಿಸಿದಾಗ ಹೇರೋದನು ಕೂಡ ಆತನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನೀವು ಹೇಳಿರುವಂತಹ ದೂರುಗಳಲ್ಲಿ, ನೀವು ಹೇಳಿರುವಂತಹ ಮಾತುಗಳಲ್ಲಿ ಯಾವ ಕೂಡ ಸತ್ಯವಾದಗಳಿಲ್ಲ, ಈತನಲ್ಲಿ ಯಾವುದೇ ತಪ್ಪಿಲ್ಲ ಎಂಬುದಾಗಿ ಹೇರೋದ ರಾಜನು ಕೂಡ ಅಲ್ಲಿ ಹೇಳುವುದನ್ನು ನೋಡ್ತಿದ್ದೇವೆ. ಮೂರನೇದಾಗಿ ಕೊನೆಯದಾಗಿ ಹೋದ್ರಮ್ಮ ಯಾರಾದರೂ 22ನೇ ವಚನ, 21ನೇ ವಚನ ಹೋದ್ರಮ್ಮ. ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಕೂಗುತ್ತಿದ್ದರು. ಅವನು ಮೂರನೆಯ ಸಾರಿ ಯಾಕೆ ಕೆಟ್ಟದ್ದೇನು ಮಾಡಿದನು? ನಾನು ಇವನಲ್ಲಿ ಮರಣ ದಂಡನೆಗೆ ತಕ್ಕ ಅಪರಾಧವೇನು ನಾನು ಕಾಣಲಿಲ್ಲ. ಹಲ್ಲೆಲೂಯಾ. ಸಾಕಮ್ಮ, ನಾವು ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ, ನಾವು ಓದಿಕೊಂಡಿರುವಂತಹ ಈ 23ನೇ ಅಧ್ಯಾಯದಲ್ಲಿ, ಒಂದೇ ಅಧ್ಯಾಯದಲ್ಲಿ 3 ಸಲ ದೇವರು ಅಧಿಕಾರಿಗಳಾಗಿ ನೇಮಿಸಲ್ಪಟ್ಟಂತ ರಾಜರು ಇಲ್ಲಿ ಕ್ರಿಸ್ತನ ಕುರಿತು ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ. ತಮ್ಮ ನ್ಯಾಯಾಸನದಲ್ಲಿ ಕೂತ್ಕೊಂಡು ಕ್ರಿಸ್ತನ ಬಗ್ಗೆ ತೀರ್ಪು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇವರು ಎಷ್ಟೇ ಫರಿಸಾಯರು, ಸದ್ದುಕಾಯರು, ಯೆರೂಸಲೇಮಿನಲ್ಲಿರುವಂತರು ಎಲ್ಲರೂ ಕೂಡ ಮಹಾಯಾಜಕರು ಕ್ರಿಸ್ತನ ಮೇಲೆ ತಪ್ಪುಗಳನ್ನು ಹೊರಿಸುವಂತ ಸಂದರ್ಭದಲ್ಲಿ, ಕ್ರಿಸ್ತನ ಮೇಲೆ ದೂರುಗಳನ್ನು ಹೊರಿಸುವಂತ ಸಂದರ್ಭದಲ್ಲಿ ಅಲ್ಲಿ ದೇವರಿಂದ ನೇಮಕವಾದಂತ ಎಲ್ಲಾ ಅಧಿಕಾರಿಗಳು, ಎಲ್ಲಾ ರಾಜರು ಏನ್ ಹೇಳ್ತಾ ಇದ್ರಪ್ಪ ಅಂತಂದ್ರೆ, ಪಿಲಾತನ ಹೇಳ್ತಾ ಇದ್ದೇನೆ, ಹೇರೋದ ರಾಜನು ಕೂಡ ಹೇಳ್ತಾ ಇದ್ದೇನೆ. ನಾವು ನೋಡ್ತಿದ್ದೇವೆ ಈತನಲ್ಲಿ ಯಾವುದೇ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾವುದೇ ತಪ್ಪು ಈತನಲ್ಲಿ ಇಲ್ಲ ಎಂಬುದಾಗಿ ಅಲ್ಲಿ ನ್ಯಾಯಾಸನದ ಮೇಲೆ ಕೂತ್ಕೊಂಡಂತವರು ಹೇಳ್ತಾ ಇದ್ದಾರೆ. ಆದರೆ ನಾವು ನೋಡ್ತಿದ್ದೇವೆ ಈತನಲ್ಲಿ ಯಾವುದೇ ತಪ್ಪಿಲ್ಲ ಅಂತಂದ್ರು, ಈತನಲ್ಲಿ ಯಾವುದೇ ಒಂದು ನೀವು ಹೇಳಿರುವಂತಹ ದೂರುಗಳಲ್ಲಿ ಸತ್ಯವಾದದ್ದು ಇಲ್ಲ ಎಂಬುದಾಗಿ ಇಷ್ಟೆಲ್ಲ ಅಧಿಕಾರಿಗಳು ಹೇಳಿದ್ರು ಕೂಡ ನೋಡ್ರಿ ಆತನನ್ನು ಯಾವ ರೀತಿಯಾಗಿ ಅವರು ಆ ಒಂದು ಶಿಕ್ಷೆಗೆ ಪಾತ್ರನಾಗಿ ಮಾಡ್ತಾರೆ ನೋಡ್ರಿ. ದಯವಿಟ್ಟು ಯಾರಾದ್ರೂ ಹೋದ್ರಮ್ಮ 24ನೇ ವಚನ ಹೋದ್ರಿ. 23ನೇ ವಚನ ಹೋದಮ್ಮ. ಆದರೆ ಅವರು ದೊಡ್ಡ ಕೂಗಾಟ ಮಾಡುತ್ತಾ ಅವನನ್ನು ಶಿಲುಬೆಗೆ ಹಾಕಿಸಬೇಕೆಂದು ಕೇಳಿಕೊಂಡು ಬಲವಂತ ಮಾಡಿದರು. ಅವರ ಕೂಗಾಟವು ಗೆದ್ದಿತು. ಪಿಲಾತನು ನೀವು ಕೇಳಿಕೊಂಡಂತೆ ಆಗಲಿ ಎಂದು ನಿರ್ಣಯಿಸಿ ದಂಗೆ ಕೊಲೆಗಳ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಬಿದ್ದ ಆ ಮನುಷ್ಯನನ್ನು ಅವರು ಕೇಳಿಕೊಳ್ಳುತ್ತಿದ್ದ ಪ್ರಕಾರ ಬಿಟ್ಟುಕೊಟ್ಟು ಯೇಸುವನ್ನು, ಹಲ್ಲೆಲೂಯಾ. ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ನಾವು ಓದಿಕೊಂಡಿರುವಂತಹ ವೇದ ಭಾಗದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನಿಗೆ 3 ಸಲ ಆತನ ಮೇಲೆ ದೂರುಗಳಿದ್ರೆ 3 ಸಲ ಈತನಲ್ಲಿ ಯಾವುದೇ ತಪ್ಪು
ತಪ್ಪು ಇಲ್ಲ, ಯಾವುದೇ ತಪ್ಪಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸೇರಿ ಬಂದ ನಂತರ ಎಲ್ಲರೂ ಬಲವಾಗಿ ಕೂಗುತ್ತಾ ಈತನನ್ನು ಶಿಲುಬೆಗೆ ಹಾಕ್ರಿ, ಈತನನ್ನು ಶಿಲುಬೆಗೆ ಹಾಕ್ರಿ, ಈತನ ಶಿಲುಬೆಗೆ ಹಾಕ್ರಿ ಎಂಬುದಾಗಿ ಅವರು ಜೋರಾಗಿ ಬಲವಾಗಿ ಕೂಗ್ತಾ ಇದ್ದಿದ್ದರಿಂದ ಅವರ ಕೂಗಾಟವೇ ಅಲ್ಲಿ ಗೆದ್ದಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಯಾವಾಗ ಅವರು ಬಲವಂತ ಮಾಡಿದ್ರು, ಒತ್ತಾಯ ಮಾಡಿದ್ರು, ತಕ್ಷಣ ಅಲ್ಲಿರುವಂತಹ ಪಿಲಾತನು ನಾವು ನೋಡ್ತೇವೆ ಅವರ ಒತ್ತಾಯಕ್ಕೆ ಮಣಿದು ಕ್ರಿಸ್ತನನ್ನು ಅನ್ಯಾಯದ ತೀರ್ಪಿಗೆ ಅಲ್ಲಿ ಗುರಿ ಮಾಡುವುದನ್ನು ನಾವು ಓದಿಕೊಂಡಿರುವಂತಹ ವೇದ ಭಾಗದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ಅನೇಕರು ಮರಣವನ್ನು ಅನುಭವಿಸಿದ್ದನ್ನು ನಾವು ನೋಡ್ತೇವೆ. ಈ ಲೋಕದಲ್ಲಿ ಚಕ್ರವರ್ತಿಗಳು, ರಾಜ ಮಹಾರಾಜರು, ಅಧಿಕಾರಿಗಳು ಅನೇಕರು ಅವರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ, ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಆದರೆ ಚರಿತ್ರೆಯಲ್ಲಿರುವಂತಹ, ಇತಿಹಾಸದಲ್ಲಿರುವಂತಹ ಎಲ್ಲ ಜನರ ಒಂದು ಮರಣಕ್ಕಿಂತಲೂ ಕ್ರಿಸ್ತನ ಒಂದು ಮರಣ ಅದು ಬಹಳ ವ್ಯತ್ಯಾಸಕರವಾಗಿದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಿದ್ದೇವೆ. ಲೋಕದಲ್ಲಿರುವಂತಹ ಅನೇಕರು ನಾವು ನೋಡ್ತಿದ್ದೇವೆ, ಅವರು ಮರಣಕ್ಕೆ ಪಾತ್ರರಾಗಿದ್ದಾರೆ, ಸಮಾಧಿಯಲ್ಲಿ ಸೇರಿದ್ದಾರೆ. ಆದರೆ ನಾವು ನೋಡ್ತೇವೆ ಕ್ರಿಸ್ತನ ಮರಣದ ಕುರಿತು ಯಾವಾಗ ನಾವು ಧ್ಯಾನ ಮಾಡ್ತೇವೋ, ಕ್ರಿಸ್ತನ ಶ್ರಮೆಗಳ ಕುರಿತು ಯಾವಾಗ ನಾವು ಧ್ಯಾನ ಮಾಡ್ತೇವೋ, ಅಲ್ಲಿ ನಾವು ನೋಡ್ತಿದ್ದೇವೆ ಕ್ರಿಸ್ತನಲ್ಲಿ ಯಾವುದೇ ತಪ್ಪು ಇಲ್ಲದಿದ್ದರೂ ಕೂಡ, ಕ್ರಿಸ್ತನು ಯಾವ ಅನ್ಯಾಯವನ್ನು ಮಾಡದಿದ್ರೂ ಕೂಡ, ಆತನು ಮನುಷ್ಯರ ಎದುರುಗಡೆ ಮತ್ತು ದೇವರ ಎದುರುಗಡೆ ಆತನು ಯಾವುದೇ ತಪ್ಪಿಲ್ಲದವನಾಗಿ ಆತನು ಜೀವಿಸಿದ್ರು ಕೂಡ, ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಅವರು ಕೂಗಾಟವೇ ಗೆದ್ದಿದ್ದರಿಂದ ನಾವು ನೋಡ್ತೇವೆ ಕ್ರಿಸ್ತನನ್ನು ನಾವು ನೋಡ್ತೇವೆ ಅನ್ಯಾಯದ ತೀರ್ಪಿಗೆ ಅಲ್ಲಿ ಒಳಪಡಿಸಲಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಸ್ತವವಾಗಿ ಈ ಅಧ್ಯಾಯವನ್ನು ಓದುವಂತ ಸಂದರ್ಭದಲ್ಲಿ, ಕ್ರಿಸ್ತನ ಒಂದು ಅಲ್ಲಿ ಪರಿಸ್ಥಿತಿಯನ್ನು ನೋಡುವಂತ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ನೋವಾಗ್ತದೆ, ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಕಣ್ಣೀರು ಬರ್ತದೆ, ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಹೃದಯದಲ್ಲಿ ವೇದನೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ಆತನಲ್ಲಿ ಯಾವುದೇ ತಪ್ಪಿಲ್ಲದಿದ್ದರೂ ಕೂಡ ಅಲ್ಲಿ ನಾವು ನೋಡ್ತಿದ್ದೇವೆ ಅನ್ಯಾಯದ ತೀರ್ಪಿಗೆ ಆತನು ಶಿಕ್ಷೆ ಹೊಂದುವಂತದ್ದನ್ನು ನಾವು ನೋಡುವಂತ ಸಂದರ್ಭದಲ್ಲಿ ನಮಗೆ ನಿಶ್ಚಯವಾಗಿ ನಮಗೆ ದುಃಖ ಅಂತಕ್ಕಂಥದ್ದು ಬರ್ತದೆ. ಆದ್ರೆ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಇವತ್ತು ನಮ್ಮ ಮನದ ನೇತೃಗಳನ್ನು ಬೆಳಗಿಸಲು ಆತನು ಇಷ್ಟಪಡ್ತಾ ಇದ್ದೇನೆ. ಆದ್ರೆ ಕ್ರಿಸ್ತನು ಅನ್ಯಾಯದ ತೀರ್ಪಿಗೆ ಒಳಗಾಗಿದ್ದರಿಂದ ನಾವು ನೋಡ್ತಿದ್ದೇವೆ ಕ್ರಿಸ್ತನು ಅನ್ಯಾಯದ ತೀರ್ಪನ್ನು, ಅನ್ಯಾಯದ ಶಿಕ್ಷೆಯನ್ನು ತನ್ನ ಮೇಲೆ ಆತನು ಹೊತ್ತುಕೊಂಡಿದ್ದರಿಂದ ಇವತ್ತು ನನಗೂ ನಿನಗೂ ಗುಡ್ ಫ್ರೈಡೆ ಆಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲೆಲ್ಲ ನೀವು ಯೋಹಾನ್ ಸುವಾರ್ತೆ 18ನೇ ಅಧ್ಯಾಯ ನೀವು ಕೆಳಗೆ ವಚನ ಓದುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ ಕ್ರಿಸ್ತನನ್ನು ಹಿಡಿದುಕೊಳ್ಳೋದಕ್ಕೋಸ್ಕರವಾಗಿ ಯೂದನು ನಾವು ನೋಡ್ತೇವೆ ಅಲ್ಲಿರುವಂತಹ ಮಹಾಯಾಜಕರನ್ನು ಕರೆದುಕೊಂಡು ಗೆತ್ಸೆಮನೆ ತೋಟಕ್ಕೆ ಬಂದಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಎಲ್ಲರೂ ಒಂದೇ ರೀತಿಯಾಗಿ ಕಾಣಿಸ್ತಾರಲ್ಲಿ. ಯೇಸು ಕ್ರಿಸ್ತನನ್ನು ಗುರುತು ಹಿಡಲಿಕ್ಕೆ ಇಲ್ಲಿ ರೋಮ ಸಿಪಾಯಿಗಳಿಗೆ ಸಾಧ್ಯವಾಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ಕ್ರಿಸ್ತನ ಉಡುಪು ಹೇಗಿರ್ತದೋ ಆ ಶಿಷ್ಯರ ಉಡುಪುಗಳು ಹಾಗೆ ಇರ್ತದೆ, ಕ್ರಿಸ್ತನ ರೂಪ ಹೇಗಿರ್ತದೋ ಶಿಷ್ಯರ ರೂಪ ಕೂಡ ಹಾಗೆ ಇರ್ತದೆ. ಒಂದು ಮಾತನ್ನು ನೋಡ್ಬೇಕಾದ್ರೆ ಅಲ್ಲಿರುವಂತಹ ಎಲ್ಲಾ ಶಿಷ್ಯರು ನಾವು ನೋಡ್ತೇವೆ ಗೆತ್ಸೆಮನೆ ತೋಟದ ಒಂದು ಸ್ಥಿತಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕ್ರಿಸ್ತನ ಸ್ವರೂಪಕ್ಕೆ ಅಲ್ಲಿ ಮಾರ್ಪಟ್ಟಿದ್ದರಿಂದ ನಾವು ನೋಡ್ತೇವೆ ರೋಮ ಸಿಪಾಯಿಗಳಿಗೆ ಕ್ರಿಸ್ತನ ಯಾರು ಶಿಷ್ಯರು ಯಾರು ಎಂಬುದಾಗಿ ಗುರುತಿಸಲಾದ ಪರಿಸ್ಥಿತಿ ಅವ್ರಿಗೆ ಉಂಟಾಗ್ತದೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಯೇಸು ಕ್ರಿಸ್ತನೇ ಸಿಪಾಯಿಗಳಿಗೆ ಕೇಳ್ತಾನೆ, ನೀವು ಯಾರನ್ನು ಹುಡುಕ್ತಾ ಇದ್ದೀರಿ ಎಂಬುದಾಗಿ, ಯಾರನ್ನು ಹುಡುಕ್ತಾ ಇದ್ರಿ ಎಂಬುದಾಗಿ ಅಲ್ಲಿ ಸಿಪಾಯಿಗಳಿಗೆ ಕ್ರಿಸ್ತನು ಕೇಳುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನಜರೇತಿನ ಯೇಸುವನ್ನೇ ನಾವು ಹುಡುಕ್ತಾ ಇದ್ದೀವಿ ಎಂಬುದಾಗಿ ಅವ್ರು ಹೇಳ್ತಾರೆ. ಯಾವಾಗ ನಜರೇತಿನ ಯೇಸುವನ್ನ ನಾವು ಹುಡುಕ್ತಾ ಇದ್ದೀವಿ ಎಂಬುದಾಗಿ ಆ ರೋಮ ಸಿಪಾಯಿಗಳು ಹೇಳ್ತಾರೋ ತಕ್ಷಣವೇ ಯೇಸು ಕ್ರಿಸ್ತನ ಹೇಳ್ತಾನೆ, ನೀವು ಹುಡುಕುವಂತ ನಜರೇತಿನ ಯೇಸು ನಾನಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಯಾವಾಗ ಈ ಮಾತು ಹೇಳ್ತಾರೋ ತಕ್ಷಣ ಆತನ ಎದುರುಗಡೆ ಬಂದಂತ ರೋಮ ಸಿಪಾಯಿಗಳು ಅವರು ಬೋಧನೆ ಬಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲೇ ನೋಡ್ರಿ, ಯೇಸು ಕ್ರಿಸ್ತನನ್ನು ಹಿಡಿದುಕೋಸ್ಕರ ಬಂದಂತ ಸಿಪಾಯಿಗಳು ನಾನೇ ಕ್ರಿಸ್ತನ ಎಂಬುದಾಗಿ ಆತನ ಬಾಯಿಂದ ಬಂದಂತ ಶಬ್ದ ಕೇಳಿದ ತಕ್ಷಣವೇ ಅವರು ಆತನ ಮುಂದೆ ಬೋರ್ಗದಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಂತ ಆತನು ಪ್ರಭಾವವುಳ್ಳಂತಹ ದೇವರಾಗಿದ್ದಾರೆ, ಅಂತ ಶಕ್ತಿ ಸಾಮರ್ಥ್ಯವುಳ್ಳಂತಹ ದೇವರ ಆತನಾಗಿದ್ದಾನೆ. ಆತನನ್ನು ಯಾರು ಹಿಡಲಿಕ್ಕೆ ಸಾಧ್ಯ ಇದೆ, ಯಾರ ಆತನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯ ಇದೆ, ಯಾರ ಆತನ ಮೇಲೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ರೂಪಿಸಲ್ಪಡುವವನಿಗೆ ರೂಪಿಸಲ್ಪಟ್ಟವನಿಗೆ ಪ್ರಶ್ನೆ ಕೇಳೋದಕ್ಕೆ ಅಧಿಕಾರ ಇದೆಯೋ? ಸಾಧ್ಯನೇ ಇಲ್ಲ. ಆದ್ರೆ ಸೃಷ್ಟಿಕರ್ತನಂತ ದೇವರಿಗೆ ನಾವು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ಆತನ ಎಂತ ಸರ್ವಶಕ್ತನಂತ ದೇವರಾಗಿದ್ದಾರೆ ನೋಡೋ ಸಂದರ್ಭದಲ್ಲಿ ಕೇವಲ ನಾನಿಯ ಕ್ರಿಸ್ತನ ಅಂದಾಗ ನಾವು ನೋಡ್ತೇವೆ ಎಲ್ಲ ಸೈನಿಕರು ಅಡ್ಡ ಬೀಳುವುದರಲ್ಲಿ ನಾವು ನೋಡ್ತೇವೆ.
ಎಂತ ಪ್ರಭಾವದಿಂದ ಕೂಡಿದಂತ ಶಕ್ತಿ ಸಾಮರ್ಥ್ಯ ಕೂಡಿದಂತ ನಮ್ಮ ಕರ್ತನು ಆತನಾಗಿದ್ದಾನೆ. ನಾವು ನೋಡ್ತೇವೆ ಅನೇಕರು ಈ ಸತ್ಯವನ್ನು ಗ್ರಹಿಸಿಕೊಳ್ಳದೆ, ಆತನ ಪರಾಕ್ರಮವನ್ನು ತಿಳಿದುಕೊಳ್ಳದೆ, ಆತನ ಭುಜಬಲವನ್ನು ತಿಳಿದುಕೊಳ್ಳದೆ, ಆತನ ಮಹಿಮೆಯನ್ನು, ಆತನ ಪ್ರಭಾವವನ್ನು ತಿಳಿದುಕೊಳ್ಳದೆ ಇವತ್ತು ಅನೇಕ ಜನ ಕ್ರೈಸ್ತರು ಈ ಗುಡ್ ಫ್ರೈಡೆ ದಿವಸ ಏನ್ ಮಾಡ್ತಾರಪ್ಪ ಅಂತಂದ್ರೆ 40 ದಿವಸ ಉಪವಾಸ ಮಾಡಿ ಕಣ್ಣೀರು ಸುರಿಸಿ ಗೋಳಾಡಿ ಹತ್ತು ಕರೆದು ಏನದು ಯಾವ ರೀತಿಗೆ ಸಭೆ ಯಾವ ರೀತಿ ಮಾಡ್ತಾರಪ್ಪ ಅಂತಂದ್ರೆ, ಒಂದು ಸತ್ತವ್ರ ಮನೆಗೆ ಹೆಂಗಿರ್ತದ ವಾತಾವರಣ, ಸತ್ತವ್ರ ಮನೆಗೆ ಹೆಂಗ್ ವಾತಾವರಣ ಹಂಗ್ ಕ್ರಿಯೇಟ್ ಮಾಡ್ಕೊತಾರಲ್ಲ. ಯಾರಿಗೆ ಸಾಧ್ಯ ಇದೆ ರೀ? ಆತನ ಹಿಡಿಯಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಆತನ ಎದುರುಗಡೆ ನಿಂತ್ಕೊಳ್ಳಿಕ್ಕೆ ಯಾಕೆ ಸಾಮರ್ಥ್ಯ ಇದೆ? ಯಾಕೆ ಸಾಧ್ಯ ಇಲ್ಲ. ಆದ್ರೆ ನಾವು ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನನಗೂ ನಿನಗೂ ಗುಡ್ ಫ್ರೈಡೆ ಇದು ಅಂತೇಳಿ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ, ನನಗೆ ಹೇಗೆ ಗುಡ್ ಆಗ್ತದೆ ಇದು, ನಿನಗೆ ಹೇಗೆ ಗುಡ್ ಆಗ್ತದೆ ಎಂಬುದಾಗಿ ನಾನು ನಿಜವಾಗಿ ತಿಳ್ಕೊಂಡಪ್ಪ ಅಂತಂದ್ರೆ ನಾನು ಗರ್ವ ಪಡ್ತೀನಿ. ನಾನು ದೇವರ ವಿಷಯದಲ್ಲಿ ಸಂತೋಷ ಪಡ್ತೀನಿ. ನಾನು ದೇವರ ವಿಷಯದಲ್ಲಿ ದೇವರು ಮಾಡುವಂತ ಘನ ಕಾರ್ಯಕ್ಕಾಗಿ ದೇವರನ್ನ ನಾನು ಘನಪಡಿಸ್ತೀನಿ. ನಾನು ಘನವರದ ಜೀವಿತವನ್ನು ನಾನು ಜೀವಿಸ್ತೀನಿ. ಒಂದ್ ವೇಳೆ ದೇವರು ನಮಗೋಸ್ಕರವಾಗಿ ಮಾಡಿರುವಂತ ಗುಡ್ ವಿಷಯಗಳನ್ನು, ಆತನು ನಮಗೋಸ್ಕರವಾಗಿ ಮಾಡುವಂತ ಒಳ್ಳೆ ಕಾರ್ಯಗಳನ್ನು, ಆತನು ನಮಗೋಸ್ಕರವಾಗಿ ಮಾಡಿರುವಂತ ಸಂಕಲ್ಪಗಳು, ಆತನು ನಮಗೋಸ್ಕರವಾಗಿ ಮಾಡಿರುವಂತ ಯೋಜನೆಗಳು, ಎಲ್ಲ ಅಸೈನ್ಮೆಂಟ್ ಪ್ಲಾನ್ಗಳನ್ನ ನಾವು ಸರಿಯಾಗಿ ಒಂದ್ ವೇಳೆ ತಿಳಿದುಕೊಳ್ಳಿಲ್ಲಪ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ನಾನು ವಾಸ್ತೆ ಕ್ರೈಸ್ತರಂತೆ ಹೆಂಗ್ ಹೇಳ್ತಾರೆ ದೇವ ಉದ್ದೇಶ ಅದೆಲ್ಲ ಪ್ರಿಯ ನೋಡ್ರಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಗುಡ್ ಫ್ರೈಡೆ, ಗುಡ್ ನ್ಯೂಸ್, ಶುಭ ಶುಕ್ರವಾರ ಇದೆ ಅಂತಂದ್ರೆ ಸಂತೋಷ ಆದ್ರೆ ನಮ್ಗೆ ಸಂತೋಷ. ಯಾಕೆ ಸಂತೋಷಪ್ಪ ಅಂತಂದ್ರೆ, ನಾವು ಓದ್ಕೊಂಡಂತ ಬೇರೆ ಭಾಗದಲ್ಲಿ ನೋಡ್ತೇವೆ ಕ್ರಿಸ್ತನು ಯಾವ್ದಕ್ಕೆ ಒಳಗಾಗ್ತಾನಪ್ಪ ಅಂತಂದ್ರೆ ಅನ್ಯಾಯದ ತೀರ್ಪಿಗೆ ಆತನೇನಾದನ್ರಿ ಒಳಗಾಗ್ತಾನೆ ನೋಡ್ತೇವೆ. ಅಲ್ಲಿಯ ನಾವು ನೋಡ್ತೇವೆ ಅನ್ಯಾಯದ ತೀರ್ಪಿಗೆ ಕ್ರಿಸ್ತನು ಒಳಗಾಗಿದ್ದರಿಂದ, ಅನ್ಯಾಯದ ಶಿಕ್ಷೆಯನ್ನು ಆತನು ತನ್ನ ಮೇಲೆ ಹೊತ್ಕೊಂಡಿದ್ರಿಂದ, ಆತನ ಬಾಯಿಯಲ್ಲಿ ಯಾವುದೇ ತಪ್ಪು ಇಲ್ಲದಿದ್ದರೂ ಕೂಡ, ಆತನ ಜೀವಿತದಲ್ಲಿ ಯಾವುದೇ ತಪ್ಪು ಇಲ್ಲದಿದ್ದರೂ ಕೂಡ, ಆತನ ಎಲ್ಲಾ ತಪ್ಪುಗಳನ್ನು ಆತನು ತನ್ನ ಮೇಲೆ ಹಾಕಿಕೊಂಡು ಅನ್ಯಾಯದ ತೀರ್ಪಿಗೆ ತನ್ನ ತಲೆಯನ್ನು ಬಾಗಿಸಿ ಅನ್ಯಾಯದ ಶಿಕ್ಷೆಯನ್ನು ಆತನು ಶಿಲ್ಪೆ ಮೇಲೆ ಹೊತ್ತುಕೊಂಡಿದ್ದರಿಂದ ಇವತ್ತು ಮನುಷ್ಯರೆಲ್ಲರಿಗೂ ಕೂಡ ಇವತ್ತು ಬಂದಂತ ಲಾಭಗಳು ಅನೇಕ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿಯ ಅದಕ್ಕೋಸ್ಕರವಾಗಿ ಒಬ್ಬ ವಿಶ್ವಾಸಿ, ಒಬ್ಬ ಸಹೋದರ ದೇವರ ಮಗಳು ಯಾವಾಗ ಕ್ರಿಸ್ತನು ಅನ್ಯಾಯವಾಗಿ ತೀರ್ಪು ಹೊಂದುವುದರ ಮೂಲಕವಾಗಿ ನನಗೆ ಬಂದಂತ ಲಾಭ ಏನೆಂಬುದು ಯಾವಾಗ ನಿಜವಾಗಿ ವಿಶ್ವಾಸ ತಿಳ್ಕೊಳ್ತಾನೋ ಅವಾಗ ದೇವರನ್ನು ಆರಾಧನೆ ಮಾಡಲಿಕ್ಕೆ, ದೇವರಿಗೆ ಘನಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲಿವರೆಗೂ ಕ್ರಿಸ್ತನು ಅನ್ಯಾಯದ ತೀರ್ಪಿನ ಬದಲಾಗಿ ತನಗೆ ಬಂದಂತ ಬೆನಿಫಿಟ್ ಬಗ್ಗೆ ಆಗಲಿ, ತನಗೆ ಬಂದಂತ ಲಾಭದ ಬಗ್ಗೆ ಆಗಲಿ ಒಬ್ಬ ವಿಶ್ವಾಸಿ ತಿಳಿದುಕೊಳ್ಳುವುದಿಲ್ಲ, ಅಲ್ಲಿ ತನಕ ಗುಡ್ ಫ್ರೈಡೆ ಅಂದ್ರೆ ಆತನಿಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಈ ಸಮಯದಲ್ಲಿ ಈ ಲೂಕನ ಬರೆಸುವಾರ್ತೆ 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪಿಲಾತನಿಗೆ ಕೂಡ ತಪ್ಪು ಕಾಣಿಸಲಿಲ್ಲ, ಹೇರೋದ ರಾಜನಿಗೆ ಕೂಡ ತಪ್ಪು ಕಾಣಿಸಲಿಲ್ಲ. ನಾವು ನೋಡ್ತಿದ್ದೇವೆ 3 ಸಲ ನಾವು ನೋಡ್ತಿದ್ದೇವೆ ಈತನಲ್ಲಿ ತಪ್ಪಿಲ್ಲ ಅಂದ್ರೂ ಕೂಡ ಅನ್ಯಾಯದ ತೀರ್ಪಿಗೆ, ಅನ್ಯಾಯದ ಶಿಕ್ಷೆಗೆ, ಆ ಶಿಲುಬೆಯ ಮರಣಕ್ಕೆ ನಾವು ನೋಡ್ತೇವೆ ಪಿಲಾತನು ಬಲವಂತವಾಗಿ ಅಲ್ಲಿ ಒಪ್ಪಿಸಿಕೊಟ್ಟಿದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ನಮಗ್ ಬಂದಂತ ಲಾಭಗಳಲ್ಲಿ ಮೊಟ್ಟ ಮೊದಲೇ ಲಾಭ ಏನೆಂಬುದನ್ನು ನೋಡುವ ಸಂದರ್ಭದಲ್ಲಿ ದೇವರು ಕ್ರಿಸ್ತನು ಅನ್ಯಾಯವಾದಂತಹ ತೀರ್ಪನ್ನು ತನ್ನ ಮೇಲೆ ತೆಗೆದುಕೊಳ್ಳುವುದರ ಮೂಲಕವಾಗಿ ನಮಗೆ ಬಂದಂತ ಮೊಟ್ಟ ಮೊದಲ ಲಾಭ ಏನಪ್ಪಾ ಅಂತಂದ್ರೆ ರಕ್ಷಣೆ ಅಂತಕ್ಕಂಥದ್ದು ನಮಗೆ ಬಂದಿದೆ. ಅಲ್ಲಿಯ ಒಂದು ವೇಳೆ ಕ್ರಿಸ್ತನು ಅನ್ಯಾಯದ ತೀರ್ಪು ಆತನು ತನ್ನ ಮೇಲೆ ಹೊತ್ಕೊಳ್ಳಿಲ್ಲ ಅಂತ ಹೇಳಿ, ಅನ್ಯಾಯವಾಗಿ ಆತನು ಶಿಕ್ಷೆಗೆ ಆತನು ಒಳಗಾಗಲಿಲ್ಲಪ್ಪ ಅಂತಂದ್ರೆ ನಮಗೆ ಇವತ್ತು ರಕ್ಷಣೆ ಇರ್ತಾ ಇರಲಿಲ್ಲ ಪ್ರೀತಿ ದೇವರ ಮಕ್ಕಳಿಗೆ. ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಬಹಳವಾಗಿ ಆತನು ಪ್ರೀತಿ ಮಾಡ್ತಾ ಇರೋದ್ರಿಂದ, ದೇವರು ಆತನನ್ನು ಅತಿಯಾಗಿ ಆತನು ಪ್ರೀತಿ ಮಾಡ್ತಾ ಇರೋದ್ರಿಂದ ನಾವು ನೋಡ್ತಿದ್ದೇವೆ ಆತನ ಏಕೈಕ ಕುಮಾರನನ್ನು ನಾವು ನೋಡ್ತೇವೆ ಶಿಲುಬೆ ಮೇಲೆ ಆತನು ಕೂಗ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟೆಂಬುದಾಗಿ ತಂದೆಯಾದ ದೇವರಿಗೆ ಮಗನು ಕೂಗುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಅಲ್ಲಿ ತಂದೆಯಾದ ದೇವರು ಕ್ರಿಸ್ತನ ಹಸ್ತ, ಕ್ರಿಸ್ತನ ಕೈ ಯಾಕೆ ಶಿಲುಬೆ ಮೇಲೆ ಆತನು ಬಿಟ್ಟು ಬಿಡ್ತಾನಪ್ಪ ಅಂತಂದ್ರೆ, ಯಾಕೆ ಆತನಿಗೆ ಅನ್ಯಾಯದ ತೀರ್ಪಿಗೆ ಗುರಿ ಮಾಡ್ತಾನಪ್ಪ ಅಂತಂದ್ರೆ, ತಂದೆಯಾದ ದೇವರು ನಿನಗೂ ನನಗೂ ರಕ್ಷಣೆ ಕೊಡಬೇಕೆಂಬುದಾಗಿ, ನಿನಗೂ ನನಗೂ ಭದ್ರತೆ ಕೊಡಬೇಕೆಂಬುದಾಗಿ, ನಿನಗೂ ನನಗೂ ನಾಶದಿಂದ ತಪ್ಪಿಸಬೇಕೆಂಬುದಾಗಿ, ನಿನಗೂ ನನಗೂ ಸಿದ್ಧವಾಗಿರುವಂತಹ ಶಿಕ್ಷೆಯಿಂದ, ಸಿದ್ಧವಾಗಿರುವಂತಹ ನ್ಯಾಯ ತೀರ್ಪಿನಿಂದ ಬರುವಂತಹ ದಂಡನೆಯಿಂದ ನನಗೆ ತಪ್ಪಿಸೋದಕ್ಕೋಸ್ಕರವಾಗಿ, ನನಗೂ ನಿನಗೆ ರಕ್ಷಣೆ ಕೊಡಬೇಕೆಂಬುದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಕ್ರಿಸ್ತನು ಅನ್ಯಾಯದ ತೀರ್ಪಿಗೆ ಒಳಗಾಗಿದ್ದರಿಂದ
ಮಾನವನಿಗೆ ಬಂದಂತಹ ಮೊಟ್ಟ ಮೊದಲ ಲಾಭ ಏನೆಂಬುದನ್ನು ಸಂದರ್ಭದಲ್ಲಿ ಯಾರ್ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ, ವಿಶ್ವಾಸ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವಂತಹ ಅಧಿಕಾರ ದೇವರು ಕೊಟ್ಟಿದ್ದಾನೆ ಎಂದು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ಅನ್ಯಾಯದ ತೀರ್ಪಿಗೆ ನಾವು ನೋಡ್ತೇವೆ ಕ್ರಿಸ್ತನ ಗುರಿಯಾಗಿದ್ದರಿಂದ ನಮಗೆ ಬಂದಂತ ಮೊಟ್ಟ ಮೊದಲೇ ಲಾಭ ಏನಪ್ಪಾ ಅಂತಂದ್ರೆ ನಾವು ನೋಡ್ತೇವೆ, ನಮಗೆ ರಕ್ಷಣೆ ಸಿಕ್ಕಿದೆ ಎಂಬುದನ್ನು ನೋಡ್ತೇವೆ. ಕ್ರಿಸ್ತನ ಒಂದು ವೇಳೆ ಶಿಲುಬೆ ಮೇಲೆ ಬಲಿ ಆಗದಿದ್ದರೆ, ಕ್ರಿಸ್ತನ ಅನ್ಯಾಯದ ತೀರ್ಪಿಗೆ ಆತನ ಗುರಿ ಆಗದಿದ್ದರೆ ಇವತ್ತು ನಮ್ಮ ರಕ್ಷಣೆ ಇರ್ತಾ ಇರಲಿಲ್ಲ. ನಾವು ಈ ರೀತಿಯಾಗಿ ಕೂತ್ಕೊಳ್ತಾ ಇರಲಿಲ್ಲ, ಈ ರೀತಿಯಾಗಿ ಸಂತೋಷವಾಗಿರ್ತಾ ಇರಲಿಲ್ಲ. ನಮ್ಮಲ್ಲಿ ದೇವರು ರಕ್ಷಿಸಿದ್ದಾನೆ, ರಕ್ಷಣೆ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ, ರಕ್ಷಣೆ ಆನಂದ ದೇವರು ನಮ್ಮ ಹೃದಯದಲ್ಲಿ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಈ ಲೋಕದ ವಿಶ್ವಾಸ ಯಾತ್ರೆಯಲ್ಲಿ ಅನೇಕ ಶ್ರಮೆ ಸಂಕಟಗಳ ಹಾದಿಯಲ್ಲಿ ನಾವು ಹೋಗ್ತಾ ಇದ್ರು ಕೂಡ ನಾವು ದೇವರ ಸನ್ನಿಧಿಯಲ್ಲಿ ಗರ್ವ ಪಡುವಂತವರಾಗಿದ್ದೇವೆ, ದೇವರಲ್ಲಿ ನಾವು ಹರ್ಷಿಸುವಂತವರಾಗಿದ್ದೇವೆ, ಆನಂದ ಪಡುವವರಾಗಿದ್ದೇವೆ. ಕಾರಣ ಏನಪ್ಪಾ ಅಂತಂದ್ರೆ ನನ್ನ ದೇವರು ನನ್ನನ್ನು ರಕ್ಷಿಸಿದ್ದಾನೆ, ನನ್ನ ದೇವರು ನನ್ನನ್ನು ಕಾಪಾಡಿದ್ದಾನೆ. ನಾಶದಿಂದ, ನರಕದಿಂದ ಬರುವಂತ ದೈವಕೋಪದಿಂದ ದೇವರು ಆತನು ಅನ್ಯಾಯದ ತೀರ್ಪಿಗೆ ತನ್ನ ಮಗನನ್ನು ಗುರಿ ಮಾಡಿ ಇವತ್ತು ನನಗೆ ಆತನು ರಕ್ಷಣೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕು. ಯಾರು ರಕ್ಷಣೆ ಹೊಂದಿದ್ದೀರೋ ಅವರೆಲ್ಲರೂ ಕೂಡ ಇವತ್ತು ಗುಡ್ ಫ್ರೈಡೆ ಅಂತ ಹೇಳಿ, ಯಾರಿಗೆ ರಕ್ಷಣೆ ಇಲ್ಲೋ ಅವರಿಗೆ ಬ್ಯಾಡ್ ಫ್ರೈಡೆ ಇದು, ಹೌದಲ್ರಿ? ಯಾರು ರಕ್ಷಣೆ ಹೊಂದಿರೋರೆಲ್ಲರಿಗೆ ಏನಿದು ಗುಡ್ ಫ್ರೈಡೆ, ಯಾರು ರಕ್ಷಣೆ ಹೊಂದಿರೋರಿಗೆಲ್ಲ ಬ್ಯಾಡ್ ಫ್ರೈಡೆ. ಎಲ್ಲರಿಗೂ ಗುಡ್ ನ್ಯೂಸ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ನೋಡ್ರಿ. ನೀವು ಬೆಂಗಳೂರಿಗೆ ಹೋಗ್ಬೇಕಾಗ್ಯದ, 8 ಗಂಟೆಗೆ ನೀವೆಲ್ಲ ಬಸ್ಸಿಗೆ ಹೋಗ್ತೀರಿ. ಆ ಬಸ್ ಏನಾಗ್ತದಂದ್ರೆ ನೀವು ಹೋಗೋತನ ಹೋಗ್ಬಿಡ್ತು, ಮಿಸ್ ಆಗ್ತಾ 5 ನಿಮಿಷ. ಆ ಬಸ್ಸಿಗೆ ರಿಸರ್ವೇಶನ್ ಅದ ನಿಮ್ದು ಟಿಕೆಟ್, ಆದ್ರೂ ರೆಡಿಯಾಗಿರಿ ಹೋಗ್ಲತ್ತೀರಿ. ನೀವು ಬಸ್ ಸ್ಟ್ಯಾಂಡ್ ಅವ್ರ ಕಾಲಿಟ್ಟಿಗೆ ಬಸ್ ಬಿಟ್ಟದ, ನಿಮ್ಗೆ ಏನ್ ಅನಿಸ್ತದ? ಬ್ಯಾಡ ಅನಿಸ್ತದ, ದುಃಖ ಅನಿಸ್ತದ. ಅದೇ ದುಃಖದಾಗ ಬೆಂಗಳೂರು 12 ಗಂಟೆ ಜರ್ನಿ ಇರೋದ್ರಿಂದ ಮತ್ತೆ ಸಾಯಂಕಾಲ ಇರ್ತಂತ ವಾಪಸ್ ಮನೆಗೆ ಬರ್ತೀವಿ. ಮನೆಗೆ ಬಂದು ಟಿಫನ್ ಮಾಡ್ತಾ ಟಿವಿ ಆನ್ ಮಾಡಿ ಟಿವಿ ನೋಡ್ತೀವಿ. ಟಿವಿ ನೋಡಿದ್ರೆ ನ್ಯೂಸ್ ಬರ್ತದೆ. ಏನ್ ನ್ಯೂಸ್ ಬರ್ತದೆ? ಇವತ್ತು ಮುಂಜಾನೆ ಗುಲ್ಬರ್ಗ ಬಸ್ ನಿಲ್ದಾಣದಿಂದ ಹೊರಟಂತ ಬೆಂಗಳೂರು ಎಕ್ಸ್ಪ್ರೆಸ್ ಬಸ್ಸು ಲಿಂಗಸೂರಿನಲ್ಲಿ ಆಕ್ಸಿಡೆಂಟ್ ಆಗಿ ಅದರಲ್ಲಿ ಇದ್ದಂತಾರೆ ಎಲ್ಲರೂ ಸತ್ತಾರ ಅಂತ ನ್ಯೂಸ್ ಬರ್ತದೆ. ನೀವು ನೋಡ್ತೀರಿ, ಏನನ್ನಿಸ್ತದೆ ನಿಮ್ಗೆ? ಅದು ನ್ಯೂಸ್ ನಿಮ್ಗೆ ಏನು ಗುಡ್ ಆ್ಯಂಡ್ ಬ್ಯಾಡ್? ಗುಡ್ ಅನ್ನಿಸ್ತದೆ, ಹೌದಾ? ನಿಮಗೂ ಗುಡ್ ಅದು. ಯಾಕೆ? ಅದರಿಂದ ದೇವ್ರ ಏನ್ ಮಾಡಿ ನಿಮ್ಗೆ ತಪ್ಪಿಸ್ಯಾನ. ಅದರಲ್ಲಿ ಪ್ರಯಾಣ ಮಾಡ್ಲಾರ್ದಂಗ, ಆ ಸಮಯಕ್ಕೆ ಸರಿಯಾಗಿ ನೀವು ರೀಚ್ ಆಗ್ಲಾರ್ದಂಗ, ಆ ಬಸ್ನ ನಿಮ್ ಕುಂತು ಹೋಗ್ಲಾರ್ದಂಗ ದೇವ್ರ ಏನ್ ಮಾಡಿ ನಿಮ್ಗೆ ತಪ್ಪಿಸ್ಯಾನ. ಅದಕ್ಕೆ ಮನೆಗೆ ಬಂದ್ರೆ ಗುಣ ಕೊಟ್ಟದ. ಅದನ್ನು ಏನ್ ಮಾಡ್ರಿ, ನ್ಯೂಸ್ ನೋಡೋ ಟೈಮ್ ನ್ಯೂಸ್ ಬಂದದ, ಅವಾಗ ನಿಮ್ಗೊಂದು ಸಿಹಿ ಸುದ್ದಿ ಸಿಕ್ಕದ. ನಿಮ್ಗೆ ಏನ್ ಸಿಕ್ಕದ? ಆ ನ್ಯೂಸ್ ನೋಡ, ಅಪ್ಪ ದೇವರೇ ಸ್ತೋತ್ರಪ್ಪ. ಚೆನ್ನಾಗಿ ನಾ ಬಸ್ನಾಗ ಹೋಗಿದಂದ್ರೆ ನಾನು ಏನಾಗ್ತದೆ ಅವ್ರ ಜೊತೆ? ಇದು ಯಾರಿಗೆ ಇದು ಏನು ಗುಡ್ ನ್ಯೂಸ್, ನಿನಗೆ ಗುಡ್ ನ್ಯೂಸ್. ಆದ್ರೆ ಅಲ್ಲಿ ಸತ್ತಾರ ನೋಡ್ರಿ, ಅವ್ರ ಮನೆಯವರಿಗೆ ಬ್ಯಾಡ್ ನ್ಯೂಸ್ ಅದ, ಬ್ಯಾಡ್ ನ್ಯೂಸ್ ಆಗ್ತದ. ಹಂಗೆ ಎಲ್ಲರಿಗೂ ಗುಡ್ ಫ್ರೈಡೆ ಆಗ್ಲಕ್ ಸಾಧ್ಯ ಇಲ್ರಿ, ಎಲ್ಲರಿಗೂ ಇದು ಗುಡ್ ಇಲ್ರಿ. ಗುಡ್ ಯಾರಿಗೆ ಅಂತಂದ್ರೆ ಯಾರು ಪಾಪಕ್ಕಾಗಿ ಪಶ್ಚಾತ್ತಾಪಟ್ಟು ದೇವರಲ್ಲಿ ರಕ್ಷಣೆ ಹೊಂದಿದ್ದಾರೋ, ಕ್ರಿಸ್ತನು ಅನ್ಯಾಯದ ತೀರ್ಪಿನಿಂದ ನನಗೆ ಇವತ್ತು ರಕ್ಷಣೆ ಸಿಕ್ಕಿದೆ ಅಂತೇಳಿ ಯಾರು ನಂಬಿದ್ದಾರೋ ಅವ್ರಿಗೆ ಏನ್ರಿದು ಗುಡ್ ಫ್ರೈಡೆ. ವರ್ಷ ಬಂದಾಗ, ಏಪ್ರಿಲ್ ತಿಂಗಳು ಬಂದಾಗ ಗುಡ್ ಫ್ರೈಡೆ ದಿವಸ ಬಂದಿದ್ದು ಗುಡ್ ಫ್ರೈಡೆ ಅಂತ ಹಾಡಾಡ್ತೀವಿ. ಗುಡ್ ಫ್ರೈಡೆ ಆಗಿಲ್ಲ. ಯಾರಿಗೆ ಗುಡ್ ಫ್ರೈಡೆ ಅಂತಂದ್ರೆ ನೋಡ್ತೇವೆ, ಕ್ರಿಸ್ತನು ಅನ್ಯಾಯದ ತೀರ್ಪಿಗೆ ಗುರಿಯಾಗುವುದರ ಮೂಲಕವಾಗಿ ಯಾರಿಗೆ ರಕ್ಷಣೆ ಸಿಕ್ಕಿದೆಯೋ, ದೇವರು ಸಿದ್ಧಪಡಿಸಿದ ರಕ್ಷಣೆ ಯಾರು ತೆಗೆದುಕೊಂಡಿದ್ದಾರೋ ಅವರಿಗೆ ಇದು ಗುಡ್ ಫ್ರೈಡೆ, ಗುಡ್ ನ್ಯೂಸ್ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿದೆಯಾ? ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಕ್ರಿಸ್ತನು ಅನ್ಯಾಯದ ತೀರ್ಪಿನ ಮೂಲಕವಾಗಿ ಇವತ್ತು ನಮಗೆ ಸಿಕ್ಕಂತ ಮೊಟ್ಟ ಮೊದಲನೇ ಲಾಭ ಏನೆಂಬುದನ್ನು ಸಂದರ್ಭದಲ್ಲಿ ನಾವು ನೋಡ್ತೇವೆ. ನಮಗೆ ರಕ್ಷಣೆ ಸಿಕ್ಕಿದೆ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿದೆಯಾ? ಅದಕ್ಕೋಸ್ಕರವಾಗಿ ರಕ್ಷಣೆ ಸಿಕ್ಕಂತ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕು. ರಕ್ಷಣೆ ಸಿಕ್ಕಂತ ನಾವೆಲ್ಲರೂ ಕೂಡ ಆನಂದ ಪಡಬೇಕು. ದೇವರು ಕೊಟ್ಟಂತ ರಕ್ಷಣೆಯಲ್ಲಿ ಪ್ರತಿ ಪರಿಸ್ಥಿತಿಯಲ್ಲಿ ನಾವು ದೇವರ ರಕ್ಷಣೆ ಆನಂದದಲ್ಲಿ ತೇಲ್ತಾ ಇರ್ಬೇಕು ನಾವು. ಅಲ್ಲಿದೆಯಾ? ಎರಡನೇದಾಗಿ ನಾವು ನೋಡ್ತೇವೆ, ದೇವರು ನಮಗೆ ಕೊಟ್ಟಂತ ರಕ್ಷಣೆಯಲ್ಲಿ ಎರಡನೇ ಬೆನಿಫಿಟ್ ಏನು? ಆತನು ಅನ್ಯಾಯದ ತೀರ್ಪಿಗೆ ಗುರಿಯಾಗೋಕ್ಕಿಂತ ಮುಂಚೆ, ಆತನು ಅನ್ಯಾಯದ ತೀರ್ಪಿಗೆ ಒಳಗಾಗದ ಮೇಲೆ ದೇವರು
ನಮಗೇನು ಎರಡು ಲಾಭ ಕೊಡ್ತೀನಿ. ಯಾರಾದ್ರೂ ಯೋಹಾನ್ ಬರೆಸುವಾರ್ತೆ 10:28 ವಚನ ಓದ್ತಿರಲ್ಲ? ಯೋಹಾನ್ ಬರೆಸುವಾರ್ತೆ 10:28 ವಚನ. ನಾನು ಅವುಗಳಿಗೆ ಏನ್ ಕೊಡ್ತೇನಂತಲ್ರಿ? ಯಾರಿಗೆ ನಿತ್ಯ ಜೀವ ಕೊಡ್ತಾನಂತ? ಯಾರಿಗೆ? ಕುರಿಗಳಿಗೆ. ಕುರಿಗಳು ಯಾರಿಗೆ? ನಾವೇ ಆ ಕುರಿಗಳು. ಯೇಸು ಕ್ರಿಸ್ತನ ಒಳ್ಳೆಯ ಕುರುಬ, ನಾವು ಆತನ ಕುರಿಗಳು. ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಅನ್ಯಾಯದ ತೀರ್ಪಿಗೆ ಒಳಗಾಗಿದ್ದರಿಂದ, ಅನ್ಯಾಯದ ಶಿಕ್ಷೆ ಆತನ ಹೊಂದ್ಕೊಂಡಿದ್ದರಿಂದ ಮೊದಲನೇದಾಗಿ ನಮ್ಮ ರಕ್ಷಣೆ ಬಂತು, ಎರಡನೇದಾಗಿ ನಮ್ಗೆ ಏನ್ ಸಿಕ್ಕದ್ರಿ? ನಿತ್ಯ ಜೀವ ಅಂತಕ್ಕಂಥದ್ದು ದೇವರು ಕೊಡ್ತಾರೆ. ಅದಕ್ಕೋಸ್ಕರಾಗಿ ನಾವೆಲ್ಲರೂ ಈ ಗುಡ್ ಫ್ರೈಡೆ ದಿವಸ ನಾವು ಸಂತೋಷ ಪಡುವಂತವರಾಗಿರ್ಬೇಕು. ಮೂರನೇದಾಗಿ ನೋಡಿ, ದಯವಿಟ್ಟು ಯಾರಾದರೂ ಒಬ್ಬರು ಓದ್ರಿ, ದಯವಿಟ್ಟು ಯಾರಾದರೂ ಯೋಹಾನ್ ಬರೆಸುವಾರ್ತೆ 1:12 ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೇವೆ, ಕ್ರಿಸ್ತನು ಅನ್ಯಾಯದ ತೀರ್ಪಿಗೆ ಒಳಗಾಗುವುದರ ಮೂಲಕವಾಗಿ ನಮಗೆ ಬಂದಂತ ಮೂರನೇ ಲಾಭ ಸಂದ್ರಲ್ಲಿ ದೇವರ ಮಕ್ಕಳಾಗುವಂತ ಅಧಿಕಾರ ದೇವರೇನ್ ಮಾಡನ್ರಿ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಮೂರನೇದಾಗಿ ನಾವು ನೋಡ್ತಿದ್ದೇವೆ. ನಾಲ್ಕನೇದಾಗಿ ದಯವಿಟ್ಟು ಇನ್ನೊಂದು ನೋಡ್ರಿ, ಯಾರಾದ್ರೂ ರೋಮ ಪತ್ರಿಕೆ ದಯವಿಟ್ಟು ಯಾರಾದ್ರೂ 8:17 ಓದಿ. ಮಕ್ಕಳ ಆರಾಧನೆ ಮೇಲೆ ನಾವು ಬಾಧ್ಯಸ್ಥರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ನಾವು ನೋಡ್ತೇವೆ. ನಾಲ್ಕನೇದಾಗಿ ನಮಗೆ ಬಂದಂತ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ದೇವರಲ್ಲಿ ನಾವು ಪಾಲುಗಾರರಾಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ನಾಲ್ಕನೇದಾಗಿ ಮನುಷ್ಯರಿಗೆ ಬಂದಂತ ಬೆನಿಫಿಟ್ ಏನ್ರಿ? ನಾವು ಕ್ರಿಸ್ತನಲ್ಲಿ, ಆತನ ರಾಜ್ಯದಲ್ಲಿ, ಆತನ ಅಧಿಕಾರದಲ್ಲಿ, ಎಲ್ಲದರಲ್ಲಿ ಕೂಡ ನಮಗೆ ದೇವರು ಏನ್ ಕೊಟ್ಟನಂತ್ರಿ? ಒಂದ್ ವೇಳೆ ಕ್ರಿಸ್ತನು ಅನ್ಯಾಯದ ತೀರ್ಪಿಗೆ ಒಳಗಾಗ್ತಿದ್ದಿಲ್ಲಪ್ಪ ಅಂತಂದ್ರೆ, ಅನ್ಯಾಯದ ಶಿಕ್ಷೆ ಆತನ ಮೇಲೆ ತೆಗೆದುಕೊಳ್ತಿದ್ದಿಲ್ಲಪ್ಪ ಅಂತಂದ್ರೆ ನಾವು ಆತನಿಗೆ ಪಾಲುಗಾರರಾಗ್ತಾ ಇರಲಿಲ್ಲ, ಆತನ ರಾಜ್ಯದಲ್ಲಿ ನಾವು ಹಕ್ಕುದಾರರಾಗ್ತಾ ಇರಲಿಲ್ಲ, ಆತನ ಪ್ರಿಯ ಪುತ್ರರು ಪುತ್ರಿಯರು ನಾವು ಆಗ್ತಾ ಇರಲಿಲ್ಲ. ನಾಲ್ಕನೇದಾಗಿ ದೇವರು ನಮಗೆ ಕೊಟ್ಟಂತ ಬಹುದೊಡ್ಡ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಕ್ರಿಸ್ತನು ಅನ್ಯಾಯದ ತೀರ್ಪಿಗೆ ಗುರಿಯಾಗೋದ್ರ ಮೂಲಕವಾಗಿ ನಂಬದಂತ ಲಾಭ ಏನೆಂಬುದರ ಒಂದು ಸಂದರ್ಭದಲ್ಲಿ ಕ್ರಿಸ್ತನಲ್ಲಿ ನಾವೆಲ್ಲರೂ ಕೂಡ ಏನಾಗಿದ್ದೀವ್ರಿ? ಪಾಲುಗಾರರಾಗಿದ್ದೀವಿ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನಲ್ಲಿ ಲೋಕವನ್ನು ಬಿಟ್ಟು ಹೋಗ್ತಂತ ಮುಂಚಿತವಾಗಿ ಆತನು ಹೇಳ್ತಾನೆ, ನೀವು ನನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳುವಿರಿ ಎಂಬುದಾಗಿ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ದೇವರು ಎಲ್ಲಿ ತನಕ ಪಾಲುಗಾರಿಕೆ ನಮ್ಗೆ ಕೊಟ್ಟಿದ್ದಾನಪ್ಪ ಅಂತಂದ್ರೆ, ದೇವರು ಎಲ್ಲಿ ತನಕ ಆತ ನಮ್ಗೆ ಬಾಧ್ಯತೆಯನ್ನು ಕೊಟ್ಟಿದ್ದಾನಪ್ಪ ಅಂತಂದ್ರೆ, ಕೇವಲ ಪುತ್ರರ ಪದವಿ ಕೊಡದೆ, ಕೇವಲ ಪುತ್ರಿಯರ ಪದವಿ ಕೊಡದೆ ನಾವು ನೋಡ್ತಿದ್ದೇವೆ, ನೀವು ನನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡು ನೀವು ನ್ಯಾಯ ತೀರಿಸುವಂತವರಾಗ್ತೀರಿ ಎಂಬುದಾಗಿ ದೇವರು ಅದ್ಭುತವಾದಂತ ಪಾಲುಗಾರಿಕೆಯನ್ನು ಇವತ್ತು ದೇವರು ನಮ್ಗೆ ಕೊಟ್ಟಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಕ್ರಿಸ್ತನ ಸಿಂಹಾಸನ ಮೇಲೆ ಕೂತ್ಕೊಂಡು ನೀವು ಯಾರಿಗೆ ನ್ಯಾಯ ತೀರಿಸಿದ್ರೆ ದೇವದೂತರಿಗೆ ನ್ಯಾಯ ತೀರಿಸ್ತೀರಿ ಅಂತ ನೀವು. ಹಲ್ಲೆಲೂಯಾ. ಯಾರಿಗ್ರಿ? ಯಾರಿಗೆ ನ್ಯಾಯ ತೀರಿಸ್ತೀರಂತ ನೀವು? ಯಾಕ ದೇವದೂತರಿಗೆ ನ್ಯಾಯ ತೀರಿಸ್ತೀರಂದ್ರೆ ಅವರು ಸೈತಾನನ ಮಾತು ಕೇಳಿ ಸೈತಾನನ ಒಂದು ಅವಿಧೇಯತೆಯಲ್ಲಿ ಹೋಗಿ ಅವರು ತಪ್ಪು ಮಾಡಿದ್ರ ದೇವರವರಿಗೆ ಏನ್ ಮಾಡೋದು? ಕತ್ತಲೆ ಕೋಣೆಯಲ್ಲಿ ಬಂಧಿಸಿಟ್ಟನಂತ ದೇವದೂತರಿಗೆ. ಸೈತಾನಿಗೆ ಏನ್ ಮಾಡಂಗಲ್ಲಿ ತಳಿಬಿಟ್ಟನಂತ ಭೂಮಿ ಮೇಲೆ. ಆತನ ಜೊತೆ ಸೇರಿದವರಿಗೆಲ್ಲ ಆತನ ಜೊತೆ ಸೇರಿ ತಪ್ಪು ಮಾಡಿದಂತ ದೇವದೂತರಿಗೆ ಏನ್ ಮಾಡಂತ್ರಿ? ಕತ್ತಲೆ ಕೋಣೆಯಲ್ಲಿ ಏನ್ ಮಾಡಂತ್ರಿ? ಬಂಧಿಸಿಟ್ಟನಂತ್ರಿ. ಆದ್ರೆ ನೀವು ಕೂಡ ನನ್ನ ಸಿಂಹಾಸನ ಮೇಲೆ ಕೂತ್ಕೊಳ್ಳಿರಿ, ನನ್ನಲ್ಲಿ ನೀವು ಪಾಲುಗಾರರಾಗಿರಿ ಎಂಬುದಾಗಿ ದೇವರು ಹೇಳ್ತಾನಪ್ಪ ಅಂತಂದ್ರೆ, ಅನ್ಯಾಯದ ತೀರ್ಪಿಗೆ ಆತನು ಗುರಿಯಾಗುವುದರಿಂದ ಒಬ್ಬ ವಿಶ್ವಾಸಿಗೆ, ಒಬ್ಬ ದೇವರ ಮಗನೇ ದೇವರ ಮೂಲಕ ಬರ್ತಕ್ಕಂಥ ಬೆನಿಫಿಟ್ ಅಲ್ಲಿ ನಾಲ್ಕನೇ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಾವು ನೋಡ್ತಿದ್ದೇವೆ, ಕ್ರಿಸ್ತನಲ್ಲಿ ನಾವೆಲ್ಲರೂ ಕೂಡ ಪಾಲುಗಾರರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕೊನೆಯದಾಗಿ ದೇವರು
ಅನ್ಯಾಯದ ತೀರ್ಪಿಗೆ ಗುರಿಯಾದ ಮೂಲಕವಾಗಿ 5ನೇದಾಗಿ ನಮಗೆ ಏನು ಕೊಟ್ಟಿದ್ದಾರೆ ಎಂಬ ನೋಡೋ ಸಂದರ್ಭದಲ್ಲಿ ಯಾರಾದ್ರೂ ದಯವಿಟ್ಟು ಹೋದ್ರಮ್ಮ ರೋಮ ಪತ್ರಿಕೆ 8ನೇ ಅಧ್ಯಾಯ 37ನೇ ವಚನ. ರೋಮ ಪತ್ರಿಕೆ 8ನೇ ಅಧ್ಯಾಯ 37ನೇ ವಚನ ದಯವಿಟ್ಟು. ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನಾವು ನೋಡ್ತೇವೆ. ಕೊನೆಯದಾಗಿ 5ನೇದಾಗಿ ನಾವು ನೋಡ್ತೇವೆ, ಕ್ರಿಸ್ತನು ಅನ್ಯಾಯದ ತೀರ್ಪಿಗೆ ಒಳಗಾಗಿದ್ದರಿಂದ ನಾವು ನೋಡ್ತೇವೆ ನಮಗೆ ಏನ್ ಕೊಟ್ಟಿದ್ದಾನಪ್ಪ ಅಂತಂದ್ರೆ ಜಯದ ಜೀವಿತವನ್ನು ಆತ ನಮ್ಗೆ ಕೊಟ್ಟಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಸೈತಾನನ ಮೇಲೆ ಜಯವನ್ನು ಆತ ನಮ್ಗೆ ಕೊಟ್ಟಿದ್ದಾನೆ. ಲೋಕದ ಮೇಲೆ ಆತನು ಜಯವನ್ನು ಕೊಟ್ಟಿದ್ದಾನೆ. ಶರೀರದ ಮೇಲೆ ಆತನು ಜಯವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ. ಪ್ರತಿ ಹಂತದಲ್ಲಿ ಕೂಡ ನಾವು ನೋಡ್ತೇವೆ ಕ್ರಿಸ್ತನು ಅನ್ಯಾಯದ ತೀರ್ಪಿಗೆ ಒಳಗಾಗುವುದರಿಂದ, ಅನ್ಯಾಯದ ಶಿಕ್ಷೆ ಆತನ ಶಿಲುಬೆ ಮೇಲೆ ಹೊಂದಿಕೊಂಡಿದ್ದರಿಂದ ಇವತ್ತು ನಮಗೆ ಎಂತ ಜಯವನ್ನು ಆತನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಲೋಕದ ಮೇಲೆ, ಪಾಪದ ಮೇಲೆ, ಶರೀರದ ಮೇಲೆ ನಾವು ನೋಡ್ತೇವೆ, ಸೈತಾನನ ಮೇಲೆ, ಎಲ್ಲರ ಮೇಲೆ ದೇವರು ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಇವತ್ತು ನಮಗೆ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಅಷ್ಟೊಂದು ಬೆನಿಫಿಟ್ ನಮಗೆ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಕ್ರಿಸ್ತನು ಅನ್ಯಾಯದ ತೀರ್ಪಿಗೆ ಗುರಿಯಾಗುವುದರ ಮೂಲಕವಾಗಿ ಇಷ್ಟೊಂದು ಲಾಭಗಳು ನಮಗೆ ಸಿಕ್ಕಿರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದೇವರಿಗೆ ಎಷ್ಟು ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸಬೇಕಂತ ಹೇಳಿ. ಹಲ್ಲೆಲೂಯಾ. ಇದೇನಾ ಪ್ರೀತಿಯ ಮಗನೇ, ಪ್ರೀತಿಯ ಮಗಳೇ, ನಿಮ್ಮ ಹೃದಯದಲ್ಲಿ ಕೃತಜ್ಞತೆ ಗೊತ್ತಾ ನಿನಗೆ? ಕ್ರಿಸ್ತನು ಶಿಲುಬೆ ಮೇಲೆ ಬಲಿಯಾಗುವುದರ ಮೂಲಕವಾಗಿ, ಕ್ರಿಸ್ತನು ಅನ್ಯಾಯದ ತೀರ್ಪು ಆತನ ಮೇಲೆ ಹಾಕೊಳ್ಳೋದ್ರ ಮೂಲಕವಾಗಿ, ಅನ್ಯಾಯದ ಶಿಕ್ಷಣ ಆತನ ಹೊಂದಿಕೊಳ್ಳೋದ್ರ ಮೂಲಕವಾಗಿ ದೇವರು ಶ್ರೇಷ್ಠವಾದಂತಹ 5 ಲಾಭಕರವಾದಂತಹ ಸಂಗತಿಗಳನ್ನು ನಿನ್ನ ಜೀವಿತದಲ್ಲಿ ಈ ಗುಡ್ ಫ್ರೈಡೆ ನಿಮಿತ್ತವಾಗಿ ಆತನು ಮಾಡಿದ್ದರಿಂದ ಈ ಸತ್ಯ ದೇವರು ನಿನ್ನ ಜೊತೆ ಮಾತಾಡಿ ಆತನು ಬಯಲ್ಪಡಿಸಿದ್ದರಿಂದ, ಆತನು ತನ್ನ ಹೃದಯ ಭಾರವನ್ನು ನಿನ್ನ ಜೊತೆ ಆತನ ಹಂಚಿಕೊಂಡಿದ್ದರಿಂದ ನೀನು ಹೇಗೆ ಜೀವಿಸಬೇಕಪ್ಪ ಅಂತಂದ್ರೆ ದೇವರಿಗೆ ನೀನು ಕೃತಜ್ಞತೆ ಉಳ್ಳವಳಾಗಿ ಜೀವಿಸಬೇಕು. ದೇವರಿಗೆ ನೀನು ಕೃತಜ್ಞತೆ ಉಳ್ಳವನಾಗಿ ಜೀವಿಸಬೇಕು. ಹೌದು ದೇವರೇ, ಹೌದು ಸ್ವಾಮಿ, ನೀನು ಒಂದ್ ವೇಳೆ ಅನ್ಯಾಯದ ತೀರ್ಪು ಒಂದ್ ವೇಳೆ ನೀನು ತೆಗೆದುಕೊಳ್ತಾ ಇರಲಿಲ್ಲಪ್ಪ ಅಂತಂದ್ರೆ, ಅನ್ಯಾಯದ ತೀರ್ಪಿಗೆ ನೀನು ಒಂದ್ ವೇಳೆ ಗುರಿ ಆಗ್ತಾ ಇರಲಿಲ್ಲಪ್ಪ ಅಂತಂದ್ರೆ, ಅನ್ಯಾಯದ ಶಿಕ್ಷೆಯನ್ನು ನಿನ್ನ ಮೇಲೆ ನೀನು ತೆಗೆದುಕೊಳ್ತಾ ಇರಲಿಲ್ಲಪ್ಪ ಅಂತಂದ್ರೆ ದೇವರೇ 5 ಶ್ರೇಷ್ಠವಾದಂತಹ ಆಶೀರ್ವಾದಗಳನ್ನು ನಾನು ಕಳೆದುಕೊಳ್ತಾ ಇದೆ. ಆದರೆ ದೇವ ಸ್ವಾಮಿ ನಿನ್ನ ಅನ್ಯಾಯದ ತೀರ್ಪಿಗೆ ಗುರಿಯಾಗಿದ್ದರಿಂದ 5 ತರವಾದಂತಹ ಶ್ರೇಷ್ಠವಾದಂತಹ ಆಶೀರ್ವಾದಗಳನ್ನು ನನಗೆ ಕೊಟ್ಟಿದ್ದರಿಂದ ದೇವರೇ ಇದು ಇವತ್ತು ನನಗೆ ಗುಡ್ ಫ್ರೈಡೆ ಆಗಿದೆ. ದೇವರೇ ಇವತ್ತು ನನಗೆ ಶುಭ ಶುಕ್ರವಾರ ಆಗಿದೆ. ಹೌದಪ್ಪ ದೇವರೇ, ನಿನ್ನ ವಾಕ್ಯದಿಂದ ನನ್ನ ಜೊತೆ ಮಾತಾಡೋದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ. ಕರ್ತನೆ ದೇವರೇ, ಹೌದು ಸ್ವಾಮಿ, ಈ ಗುಡ್ ಫ್ರೈಡೆ ನಿಮಿತ್ತವಾಗಿ, ಶುಭ ಶುಕ್ರವಾರ ನಿಮಿತ್ತವಾಗಿ, ನಿಮ್ಮ ಸಂದೇಶದ ಮೂಲಕವಾಗಿ, ಪವಿತ್ರ ಆತ್ಮನ ಮೂಲಕವಾಗಿ ದೇವರೇ ನನ್ನ ಜೊತೆ ಮಾತಾಡಿ ನನ್ನನ್ನು ಬಲಪಡಿಸಿದಕ್ಕಾಗಿ ಕರ್ತನೆ ನಿನಗೆ ಸ್ತೋತ್ರ ಬಂದರೆ. ಹೌದು ಸ್ವಾಮಿ, ನೀವು ಕೊಟ್ಟಂತ 5 ಸಂಗತಿಗಳಲ್ಲಿ ನಾನು ಆನಂದ ಪಡುವಂತೆ, ನೀವು ಕೊಟ್ಟಂತ 5 ಲಾಭದ ವಿಷಯಗಳಲ್ಲಿ, 5 ಬೆನಿಫಿಟ್ಗಳಲ್ಲಿ ದೇವರೇ ನನ್ನ ಮುಂದೆ ಸಾಗುವಂತೆ ನನ್ನನ್ನು ಬಲಪಡಿಸು ಕರ್ತನೆ. ಹೌದು ಸ್ವಾಮಿ, ನಿನಗೋಸ್ಕರವಾಗಿ, ನಿನ್ನ ರಾಜ್ಯಕ್ಕೋಸ್ಕರವಾಗಿ ದೇವರೇ, ಹೌದು ಸ್ವಾಮಿ, ನನ್ನ ದುಡಿಯಲು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಈ ಲೋಕದಲ್ಲಿ ನನ್ನನ್ನು ಆಶೀರ್ವದಿಸು, ನಡೆಸಪ್ಪ ದೇವರೇ ಅಂತೇಳಿ ಪ್ರಾರ್ಥನೆ ಪೂರ್ವಕವಾಗಿ ಹೃದಯದಲ್ಲಿ ಕೃತಜ್ಞತೆ ಇಟ್ಕೊಂಡು ಒಂದ್ ವೇಳೆ ಕ್ರಿಸ್ತನ ಅನ್ಯಾಯದ ತೀರ್ಪಿದ ಬೆನಿಫಿಟ್ ಗಳನ್ನು ನೀನು ಆಲೋಚನೆ ಮಾಡಿ ನಿನ್ನ ಹೃದಯದಲ್ಲಿ ಇಟ್ಕೊಂಡು ನೀನು ಕ್ರಿಸ್ತನಿಗಾಗಿ ಒಂದ್ ವೇಳೆ ಬದುಕುವುದಾದ್ರೆ ಅದೇ ನಿಜವಾದ ಗುಡ್ ಫ್ರೈಡೆ. ಪ್ರೀತಿಯ ದೇವರ ಮಗನೇ, ಪ್ರೀತಿಯ ದೇವರ ಮಗಳೇ, ಕರ್ತನು ಇಲ್ಲಿ ತನಕ ತನ್ನ ಹೃದಯ ಭಾರವನ್ನು ನಿನ್ನ ಜೊತೆ ಆತನು ಹಂಚಿಕೊಂಡಿದ್ದಾನೆ. ಆತನು ಶುಭ ಶುಕ್ರವಾರದ ರಾಷ್ಟ್ರವನ್ನು ನಿನ್ನ ಜೊತೆ ಆತನು ಬಯಲುಪಡಿಸಿಕೊಂಡಿದ್ದಾನೆ. ನೀನು ಹೇಗೆ ಜೀವಿಸಬೇಕು, ಹೇಗೆ ಕೃತಜ್ಞತರಾಗಿ ಜೀವಿಸಬೇಕೆಂಬುದಾಗಿ ಆತನ ನಿನ್ನ ಜೊತೆ ಆತನ ಮಾತಾಡಿದ್ದಾನೆ. ಹಾಗಾದ್ರೆ ನಿನ್ನ ತೀರ್ಮಾನ ಏನು? ನಿನ್ನ ತೀರ್ಮಾನ ಏನು? ನೀನು ದೇವರಿಗೋಸ್ಕರಾಗಿ ದೇವರಲ್ಲಿ ಬಾಧ್ಯತೆ ಹೊಂದಿದಂತ ನೀನು, ದೇವರೊಂದಿಗೆ ಪಾಲುಗಾರನಂತ ನೀನು, ದೇವರ ಪುತ್ರ ಪುತ್ರಿಯಾದಂತ ನೀನು, ದೇವರಿಂದ ಇಷ್ಟೆಲ್ಲ ಪ್ರಯೋಜನ ಪಡೆದುಕೊಂಡಂತ ನೀನು ಕ್ರಿಸ್ತನಿಗೋಸ್ಕರವಾಗಿ ನಿನ್ನ ಜೀವಿತದಲ್ಲಿ ನೀನು ಕೂಡ ಅಂದ್ರೆ ಅನ್ಯಾಯವಾಗಿ ನೀನು ಕೂಡ ಹಿಂಸೆ ಪಡ್ತಾ ಇದ್ರೆ, ಅನ್ಯಾಯದ ತೀರ್ಪಿಗೆ ನೀನು ಕೂಡ ಅಂದ್ರೆ ಗುರಿ ಆಗ್ತಾ ಇದ್ರೆ, ಅನ್ಯಾಯವಾಗಿ ನೀನು ಅಂದ್ರೆ ತಪ್ಪುಗಳು ನಿನ್ನ ಮೇಲೆ ಬರ್ತಾ ಇದ್ರೆ ಈ ಸಮಯದಲ್ಲಿ ನೀನು ಸಂತೋಷ ಪಡಬೇಕು. ದೇವರಿನ ಜೊತೆ ಮಾತಾಡಿದ್ರೆ ನೀನು ಸಂತೋಷ ಪಡಬೇಕು. ಯಾಕಪ್ಪ ಅಂತಂದ್ರೆ ಕ್ರಿಸ್ತನು ಅನ್ಯಾಯದ ತೀರ್ಪಿನಿಂದ ಲೋಕಕ್ಕೆ 5 ತರವಾದಂತಹ ಬೆನಿಫಿಟ್ಗಳನ್ನು, ಮಾನವರಿಗೆ 5 ತರವಾದಂತಹ ಲಾಭಗಳನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಇವತ್ತು ನೀನು ಅನ್ಯಾಯದ ತೀರ್ಪಿಗೆ, ನೀನು ಅನ್ಯಾಯದ ಶಿಕ್ಷೆಗೆ ನೀನು ಒಂದ್ ವೇಳೆ ಕಣ್ಣೀರು ಹಾಕ್ತಾ ಇರೋದಾದ್ರೆ ನೀನು ಸಂತೋಷ ಪಡಬೇಕು, ದೇವರಿಗೆ ಸ್ತೋತ್ರ ಹೇಳಬೇಕು. ಯಾಕಂದ್ರೆ ಮತ್ತೊಂದು ಸುವಾರ್ತೆಯನ್ನು ನೋಡ್ತೇವೆ, ಜನರು ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೊರಿಸಿ ನೀವು ಮಾಡಲಾರದಂತ ತಪ್ಪುಗಳನ್ನು ನೀವು ಮಾಡಿದಿರ ಅಂದಾಗ ಹೊರಿಸಿದ್ರೆ ನೀವು ಧನ್ಯರು ಎಂಬುದಾಗಿ ದೇವರು ಹೇಳ್ತಾನೆ. ಅಲ್ಲಿಗೆ ನಾವೇನ್ ಮಾಡ್ತೀವಿ ಏನ್ರಿ? ಹೇಳ್ತಾನ, ನನ್ನ ನಿಮಿತ್ತವಾಗಿ ಜನರ ಮೇಲೆ ನೀವು ಏನು ತಪ್ಪು ಮಾಡಿಲ್ಲ ಅಂದ್ರೆ ನಿಮಗೆ
ನೀವು ತಪ್ಪು ಮಾಡಿದಿರಿ ಅಂತ ನಿಮ್ಗೆ ಪ್ರೂಫ್ ಮಾಡ್ಲತ್ತಾರ, ತಪ್ಪಿಸ್ಲತ್ತಾರ, ನಾವೇನ್ ಮಾಡ್ತೀವಿ, ನಾವು ಕರೆಯಲ್ಲ ಪ್ರಯತ್ನ ಮಾಡ್ತೀವಿ. ಇನ್ನೊಬ್ಬರಿಗೆ ಹೆಂಗ್ ಲಾಭ ಆಗ್ತದೆ, ಇನ್ನೊಬ್ಬರಿಗೆ ಹೆಂಗ್ ಪ್ರಯೋಜನ ಆಗ್ತದೆ, ಇನ್ನೊಬ್ಬರಿಗೆ ನಮ್ಮಿಂದ ಪ್ರಯೋಜನ ಆಗ್ಬೇಕು, ಇನ್ನೊಬ್ಬರಿಗೆ ನಮ್ಮಿಂದ ಲಾಭ ಆಗ್ಬೇಕು. ಗುಡ್ ಫ್ರೈಡೆ ನಿಜವಾದಂತ ಸಾರಾಂಶ ನೀನು ತಿಳ್ಕೊಂಡಿದ್ದಪ್ಪ ಅಂತಂದ್ರೆ, ಗುಡ್ ಫ್ರೈಡೆ ಅರ್ಥ ನೀನು ತಿಳ್ಕೊಂಡಿದ್ದಪ್ಪ ಅಂತಂದ್ರೆ, ಕ್ರಿಸ್ತನು ಹೇಗೆ ಅನ್ಯಾಯದ ತೀರ್ಪಿಗೆ, ಅನ್ಯಾಯದ ಶಿಕ್ಷೆಗೆ ಆತನು ಒಳಗಾಗದನೋ, ಆತನು ಸಹಿಸಿಕೊಂಡನೋ, ಆತನು ಶ್ರಮೆಯನ್ನು ಅನುಭವಿಸಿದನೋ, ಆತನು ಬಾಯಿ ತೆರೆಯಲಿಲ್ಲ, ವಜಸ್ಥಾನಕ್ಕೆ ಒಯ್ಯಲ್ಪಟ್ಟಂತ ಕುರಿಮರಿಯಂತೆ ಆತನು ಉಣ್ಣೆ ಕತ್ತರಿಸುವ ಮುಂದೆ ಯಾವ ರೀತಿಗೆ ಒಂದು ಕುರಿ ಮೌನವಾಗಿತ್ತು, ಅದೇ ರೀತಿಗೆ ಆತನನ್ನು ಶಿಕ್ಷಿಸುವಾಗ ಅನ್ಯಾಯದ ತೀರ್ಪು ಕೊಡಿಸದೆ ಹೇಗೆ ಮೌನವಾಗಿದ್ದನೋ ಅದೇ ರೀತಿಗೆ ನೀನು ಕೂಡ ನಿನ್ನ ವಿಶ್ವಾಸದ ಯಾತ್ರೆಯಲ್ಲಿ ಅನೇಕರ ನಿನ್ನ ಮೇಲೆ ತಪ್ಪುಗಳನ್ನು ಹೊರಿಸುವಂತ ಸಂದರ್ಭದಲ್ಲಿ, ಅನೇಕರು ನಿನ್ನನ್ನು ದೂಷಿಸುವಂತ ಸಂದರ್ಭದಲ್ಲಿ, ಅನೇಕರು ನಿನ್ನನ್ನು ಅವಮಾನಪಡಿಸುವಂತ ಸಂದರ್ಭದಲ್ಲಿ, ಅನೇಕರು ನಿನ್ನನ್ನು ಗೇಲಿ ಮಾಡುವಂತ ಸಂದರ್ಭದಲ್ಲಿ, ಅನೇಕರು ನಿನ್ನನ್ನು ಕೀಳಾಗಿ ನೋಡುವಂತ ಸಂದರ್ಭದಲ್ಲಿ, ಪ್ರೀತಿ ಸಹೋದರನೇ, ಪ್ರೀತಿ ಸಹೋದರಿ, ನಿನ್ನ ರಿಯಾಕ್ಟ್ ಯಾವ ರೀತಿಗಿದೆ, ನಿನ್ನ ರಿಯಾಕ್ಷನ್ ಯಾವ ರೀತಿಗಿದೆ? ನೀನು ಕೂಡ ನಿನ್ನ ಜೀವಿತದಲ್ಲಿ ಅನ್ಯಾಯದ ತೀರ್ಪನ್ನು ಹೊಂದಿಕೊಳ್ಳಲು, ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನು ಸಹಿಸಿಕೊಳ್ಳಲು, ಎಲ್ಲವನ್ನು ತಾಳಿಕೊಳ್ಳಲು ನಿನ್ನ ಸಿದ್ಧವಾಗಿ ಲೋಕದಲ್ಲಿ ನೀನು ಜೀವಿಸಲಿಕ್ಕೆ ಸಿದ್ಧವಾಗಿ ತೀರ್ಮಾನ ಮಾಡಿ ಜೀವಿಸಿದರೆ, ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ನಿನ್ನ ಒಂದು ಶ್ರಮೆಗಳ ಮೂಲಕವಾಗಿ, ನಿನ್ನ ಕಣ್ಣೀರಿನ ಮೂಲಕವಾಗಿ, ನೀನು ಎಲ್ಲವನ್ನು ಸಹಿಸಿಕೊಳ್ಳುವುದರ ಮೂಲಕವಾಗಿ ನಿನ್ನಿಂದ ಅನೇಕ ಲಾಭಗಳನ್ನು, ಅನೇಕ ಬೆನಿಫಿಟ್ಗಳನ್ನು ನಿನ್ನ ಮೂಲಕ ಅನೇಕರು ಬಂದು ನಿನ್ನ ಸಾಕ್ಷಿ ಹಾಗಾಗ್ಬೇಕಂತಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಗುಡ್ ಫ್ರೈಡೆ ಅರ್ಥ ತಿಳ್ಕೋಬೇಕು, ನಾವು ಶುಭ ಶುಕ್ರವಾರ ಅರ್ಥ ತಿಳ್ಕೋಬೇಕು. ಕ್ರಿಸ್ತನ ಹೇಗೆ ಅನ್ಯಾಯದ ತೀರ್ಪು, ಅನ್ಯಾಯದ ಶಿಕ್ಷೆ ಹೊತ್ಕೊಳ್ಳೋಣ, ಅದೇ ರೀತಿ ನಾವು ಕೂಡ ಕ್ರಿಸ್ತನ ನಂಬಿದಂತ ನಾವು, ಆತನ ಮಕ್ಕಳಾಗಿರುವಂತ ನಾವು ಕೂಡ ಯಾರಾದ್ರೂ ನಮ್ಮ ಮೇಲೆ ಏನಾದ್ರೂ ತಪ್ಪು ಹೊರಿಸ್ತಾ ಇದ್ರಪ್ಪ ಅಂತಂದ್ರೆ ನಾವು ಏನ್ ಮಾಡ್ಬೇಕ್ರಿ? ಸಂತೋಷ ಪಡ್ಬೇಕು. ಏನ್ ಮಾಡ್ಬೇಕು? ನಾವು ಸಂತೋಷ ಪಡ್ಬೇಕು. ಜನರು ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳುವಾಗ, ತಪ್ಪು ಮಾಡಿದ ತಪ್ಪುಗಳನ್ನು ನಮ್ಮ ಮೇಲೆ ಹೊರಿಸುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕ್ರಿ? ಸಂತೋಷ ಪಡ್ಬೇಕು, ಆನಂದ ಪಡ್ಬೇಕು. ನೀವು ಭಾಗ್ಯವಂತರಂತ ಹೇಳ್ತಾನೆ ದೇವರು. ಏನಂತಾನೆ ದೇವರೇ ಅಂತಾನೆ, ನೀವು ಜನರು ನಾನು ನಿಮಿತ್ತವಾಗಿ ನಿಮ್ಮ ಸುಳ್ಳು ಏನಾರ ಹೇಳತ್ತಾರ, ನೀವು ತಾಳ್ಕೊಂಡ್ರೆ ನೀವೇನು ಧನ್ಯರು, ನೀವು ಭಾಗ್ಯವಂತರು ಅಂತ ಹೇಳ್ತಾರೆ. ನೀವು ಆ ರೀತಿ ತಾಳ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಅನ್ಯಾಯದ ಶಿಕ್ಷೆಯಿಂದ, ಅನ್ಯಾಯವಾಗಿ ನೀವೆಲ್ಲವನ್ನು ಅನುಭವಿಸಿದ್ರಿಂದ ನಿಮ್ಮಿಂದ ನಿಮ್ಮ ಕುಟುಂಬದಲ್ಲಿ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಅನೇಕ ಲಾಭಗಳನ್ನು ಪಡ್ಕೊಳ್ತಾರೆ, ಅನೇಕ ಪ್ರಯೋಜನಗಳನ್ನು ಪಡ್ಕೊಳ್ತಾರೆ. ಅಲ್ಲಿ ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯಗಳ 16ನೇ ಅಧ್ಯಾಯದಲ್ಲಿ ಅನ್ಯಾಯವಾಗಿ ಪೌಲ ಸೀಲರನ್ನು ಹೋಗಿ ಜೈಲಿನಾಗ ಹಾಕ್ತಾರೆ. ಅಲ್ಲಿ ಏನ್ ಮಾಡ್ತಾರೆ? ನ್ಯಾಯವಾಗಿ ಹೋಗಿ ಜೈಲಿನಾಗ ಹಾಕ್ತಾರೆ ಅವ್ರಿಗೆ, ಇಲ್ಲಲ್ಲ ಅನ್ಯಾಯವಾಗಿ ಪೌಲ ಸೀಲರನ್ನ ಏನ್ ಮಾಡ್ತಾರೆ? ಹೋಗಿ ಜೈಲಿನಲ್ಲಿ ಹಾಕಿ ಕೊರಡೆಗಳಿಂದ ನಾವು ನೋಡ್ತೇವೆ ಅವ್ರಿಗೆ ಪೆಟ್ಟು ಹಾಕಿ ಅವ್ರ ವಸ್ತ್ರಗಳನ್ನು ಹರಿದು ಹಿಂಸೆ ಕೊಟ್ಟು ಜೈಲಿನಲ್ಲಿ ಹಾಕಿರ್ತಾರೆ. ಆದ್ರೆ ಪೌಲ ಸೀಲರು ಏನ್ ಮಾಡ್ತಾರೆ? ಅನ್ಯಾಯದ ಶಿಕ್ಷೆ, ಅನ್ಯಾಯದ ತೀರ್ಪು ತಗೋತಾರ. ತಗೊಂಡು ರಾತ್ರಿ ಏನ್ ಮಾಡ್ತಾರೆ? ಮಧ್ಯರಾತ್ರಿ ಏನ್ ಮಾಡ್ತಾರೆ? ಯಾರ ಇಲ್ಲಿ ಹರ್ದಾನ, ಯಾವ ಸಿಪಾಯಿ ಹರ್ದಾನ, ಯಾವ ಕಾನ್ಸ್ಟೇಬಲ್ ಹರ್ದಾನ, ಯಾವ PSI ಹರ್ದಾನ, ಯಾವ ಜೈಲರ್ ಹರ್ದಾನ ವಿಚಾರ ಮಾಡ್ತಾರ. ಏನಿರ್ತೋ ಹೃದಯ ರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ ಏನ್ ಮಾಡ್ತಾರಂತ ಸ್ತುತಿ ಪದಗಳನ್ನ. ಅನ್ಯಾಯದ ತೀರ್ಪು ಅವ್ರ ಮೇಲೆ ಬಂದ್ರು ಕೂಡ, ಅನ್ಯಾಯವಾಗಿ ಅವ್ರನ್ನ ಬಂಧಿಸಿದ್ರು ಕೂಡ, ಅನ್ಯಾಯವಾಗಿ ಅವ್ರಿಗೆ ಪೆಟ್ಟುಗಳು ಹಾಕಿದ್ರು ಕೂಡ ಅವ್ರು ಏನ್ ಮಾಡ್ತಾ ಇದ್ರಂದ್ರೆ ಸ್ತುತಿ ಪದಗಳು ಹಾಡ್ತಾ ಇದ್ರು. ಯಾವಾಗ ಅನ್ಯಾಯದ ತೀರ್ಪು ಸಹಿಸಿಕೊಂಡ್ರು, ಅನ್ಯಾಯದ ಒಂದು ಶಿಕ್ಷೆ ತೆಗೆದುಕೊಂಡ್ರು, ಸ್ವಲ್ಪ ಹೊತ್ತಿನಾಗೆ ದೇವ್ರು ಏನ್ ಮಾಡ್ತಾನೆ? ಅಸ್ಥಿವಾರಗಳು ಏನ್ ಮಾಡ್ತಾನೆ? ಜೈಲಿನ ಅಸ್ಥಿವಾರಗಳು ಏನ್ ಮಾಡ್ರಿ? ಜೈಲಿನ ಅಸ್ಥಿವಾರಗಳು ಕಲ್ಲು, ಸರಪಳಿಗಳು ಕಳಚಬಹುದು ಅಂತ್ರಿ. ಜೈಲರ್ ಕುಟುಂಬ 8 ದಿನ ಬಿಟ್ಟು ದೀಕ್ಷಾ ಸ್ನಾನ ತಗೊಂಡಂತ. ಯಾವಾಗ ದೀಕ್ಷಾ ಸ್ನಾನ ತಗೊಂಡಂತ್ರಿ? ಅದೇ ರಾತ್ರಿ ಅಂತ್ರಿ. ಆತನು ಆ ಪೌಲ ಸೀಲರನ್ನು ಮನೆಗೆ ಕರೆದುಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು, ಅವ್ರ ಗಾಯಗಳನ್ನು ಕಟ್ಟಿ, ಅದೇ ರಾತ್ರಿಯಲ್ಲಿ ತಾನು ತನ್ನ ಕುಟುಂಬದವರೆಲ್ಲರೂ ಕೂಡ ರಾತ್ರಿಯಲ್ಲಿ ಏನ್ ಮಾಡ್ತಾರಂತ್ರಿ? ದೀಕ್ಷಾ. ಅಲ್ಲಿ ಅನ್ಯಾಯದ ತೀರ್ಪು ಪೌಲ ಸೀಲರು ಅನುಭವಿಸಿದ್ರಿಂದ ನಾವು ನೋಡ್ತೇವೆ, ಅಲ್ಲಿ ಜೈಲರ್ ಮಾತ್ರ ಅಲ್ಲ, ಅನೇಕ ಕೈದಿಗಳು ರಕ್ಷಣೆ ಹೊಂದಿದ್ರು ಅಂತ ಹೇಳಿ. ಅಲ್ಲೆಲ್ಲಿಯ ಅನೇಕರ ಬೇಡಿಗಳು, ಸರ್ಪಗಳು ಕಳಿಸಿಬಿದ್ದು ಅಂತ ಹೇಳಿ. ಅಲ್ಲೆಲ್ಲಿಯ ನಿನ್ನ ಕುಟುಂಬದಲ್ಲಿ ನೀನು ಅನ್ಯಾಯದ ತೀರ್ಪು ಒಂದ್ ವೇಳೆ ನೀನು ಹೊಂದ್ತಾ ಇದ್ದಪ್ಪ ಅಂತ ಹೇಳಿ, ನಿನ್ನ ಕುಟುಂಬದಲ್ಲಿ ನೀನು ಹಿಂಸೆ ಅನುಭವಿಸ್ತಾ ಇದ್ದಪ್ಪ ಅಂದ್ರೆ, ಅನ್ಯಾಯದ ತೀರ್ಪು ನೀನು ಸಹಿಸಿಕೊಳ್ತಾ ಇದ್ದಪ್ಪ ಅಂತಂದ್ರೆ, ಅನ್ಯಾಯವಾಗಿ ನಿನ್ನ ಮೇಲೆ ಬಂದಂತ ಎಲ್ಲ ನಿಂದೆ ನೀನು ತಾಳಿಕೊಂಡು ತಾಳ್ಮೆಗೆ ನೀನು ಹೋಗ್ತಾ ಇದ್ದಪ್ಪ ಅಂದ್ರೆ, ಕ್ರಿಸ್ತ
ಕ್ರಿಸ್ತನ ನಿಮಿತ್ತವಾಗಿ ನೀನು ಸಂತೋಷ ಪಡ್ತಾ ಇದ್ದಪ್ಪ ಅಂತಂದ್ರೆ ಸ್ವಲ್ಪ ದಿನಗಳಲ್ಲಿ ನೀನೇನ್ ನೋಡ್ತಂದ್ರೆ ನಿನ್ನ ಕುಟುಂಬದಲ್ಲಿ ಎಲ್ಲ ಸೈತಾನ ಬುನಾದಿಗಳನ್ನು ಎಲ್ಲ ಕೂಡ ಕಲೆ ಹೋಗ್ತಾವ ಅಂತ ಹೇಳಿದ್ರೆ ಕಲೆಯ ಸೈತಾನ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಂತ ಬಾಗಿಲು ಎಲ್ಲ ಹೊಡೆದ್ಬಿಡ್ತಾವ. ಎರಿಕೋ ಗೋಡೆ ಇಸ್ರೇಲ್ ಕಾಡುವಾಗ ಯಾವ ರೀತಿ ಅದು ಬೀಳಿಲ್ಲಂತ್ರಿ, ಏನಾಯ್ತಂತ್ರಿ ನೆಲದಾಗ ಇಳಿದೈತಂತ್ರಿ. ಒಂದೆರಡು ಬಿದ್ದರ ಇಸ್ರೇಲ್ಗೆ ಏನಾಗ್ತಂದ್ರೆ ಕಲ್ಲುಗಳು ಮಾಡ್ಲಕ್ ಆಗ್ತಿದ್ರಿ. ಎರಿಕೋ ಗೋಡೆ ಬಿದ್ದಿತ್ತಂದ್ರೆ ಅವಾಗ ದೇವ್ರ ಏನ್ ಮಾಡೋದಂತ ಎಷ್ಟು ಗಾಡಿ ಎರಿಕೋ ಗೋಡೆ ಹಾಕಿದ್ರೆ ಅಷ್ಟು ಗಾಡಿ ಏನ್ ಮಾಡೋದು ಕೆಳಗೆ ಕಲ್ಲುಗಳನ್ನ. ಪ್ರತಿಯೊಬ್ಬರ ಕುಟುಂಬದಾಗ ಇದೇ ಆಗ್ತದೆ. ಯಾರು ಅನ್ಯಾಯವಾಗಿ ಸಹಿಸ್ಕೊಳ್ತಾರಲ್ರಿ, ಅನ್ಯಾಯದ ತೀರ್ಪು, ಅನ್ಯಾಯವಾಗಿ ಮಾತುಗಳು, ಅನ್ಯಾಯ ನಿಂದೆ, ಅನ್ಯಾಯವಾಗಿ ಎಲ್ಲ ನಮ್ಮ ಮೇಲೆ ಬಂದ್ರು ಯಾರು ತಾಳ್ಕೊಳ್ತಾರಲ್ರಿ ಕ್ರಿಸ್ತನ ನಿಮಿತ್ತವಾಗಿ ಅವ್ರ ಕುಟುಂಬದಲ್ಲಿ ಅವ್ರ ಜೀವಿತದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾ ಅಲ್ಲಿಯ ಅದಕ್ಕೋಸ್ಕರ ಈ ಪ್ರೀತಿಯ ಸಹೋದರನೇ ಪ್ರೀತಿಯ ಸಹೋದರಿ ನಿಜವಾದಂತ ಗುಡ್ ಫ್ರೈಡೆ ಸಂದೇಶ ಇದು. ನಿಜವಾದಂತ ಶುಭ ಶುಕ್ರವಾರ ನಿನಗೆ ಅವಾಗ ಮಾರ್ಪಡ್ತಾರೆ. ಇಲ್ಲ ಅಂತಂದ್ರೆ ಶುಕ್ರವಾರ ಬಂದು ಇದು ಶುಭ ಶುಕ್ರವಾರ, ಇದು ಶುಭ ಶುಕ್ರವಾರ ಅಂತ ಉಪವಾಸ ಮಾಡೋದ್ರಿಂದ ನಿನಗೆ ಶುಭ ಶುಕ್ರವಾರ ಆಗಿರೋದು. ಯಾವಾಗ ಶುಭ ಶುಕ್ರವಾರ ಆಗ್ತದೆ ನಿಮಗೆ ಅನ್ಯಾಯವಾಗಿ ನೀನು ಎಲ್ಲವನ್ನು ಯಾವಾಗ ಸಹಿಸಿಕೊಳ್ತೀವಿ. ನೀನು ಮಾಡದಿರುವಂತ ಎಲ್ಲ ತಪ್ಪುಗಳಿಗಾಗಿ ನೀನು ಶಿಕ್ಷೆ ಹೊಂದಿದ್ರು ಕೂಡ ಕ್ರಿಸ್ತನ ನಿಮಿತ್ತವಾಗಿ ನೀನು ಸಹಿಸಿಕೊಂಡು ತಾಳ್ತೀವಿ. ಅವಾಗ ಏನಾಗ್ತದಪ್ಪ ಅಂತಂದ್ರೆ ನಿನ್ನ ಜೀವಿತದ ಮೂಲಕವಾಗಿ ಅನೇಕರು ಬೆನಿಫಿಟ್ ಅನ್ಕೊಳ್ತಾರಂದ್ರೆ. ನೀನು ಅನ್ಯಾಯವಾಗಿ ಬಾಧೆ ಸಹಿಸುವುದರಿಂದ ಅನೇಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದರಿಂದ ಲಾಭ ಅಂತ ಅನ್ಕೊಳ್ತಾರೆ. ನಿನ್ನಿಂದ ಅನೇಕರು ನೀನು ಪ್ರಯೋಜನ ಉಳ್ಳವಳಾಗ್ತೀಯ. ಅನೇಕರಿಗೆ ನೀನು ಲಾಭ ತರುವಂತ ವ್ಯಕ್ತಿಯಾಗಿ ನೀನು ಮಾರ್ಪಡ್ತೀಯ. ದೇವರ ರೀತಿಗೆ ನಿನ್ನನ್ನು ಮಾಡ್ಬೇಕಂದಾಗ ಆಸೆ ಪಡ್ತಾ ಇದ್ದೀನಿ. ಗುಡ್ ಫ್ರೈಡೆ ದಿವಸ ದೇವರನ್ನ ಆ ರೀತಿಗೆ ಸಿದ್ಧಪಡಿಸಬೇಕಂದಾಗ ಆಸೆ ಪಡ್ತಾನೆ. ಅದಕ್ಕೋಸ್ಕರವಾಗಿ ಈ ಗುಡ್ ಫ್ರೈಡೆ ನಿಮಿತ್ತವಾಗಿ ದೇವರು ಕರ್ತನಂತ ಹೃದಯ ಭಾರವನ್ನು ನಿನ್ನ ಜೊತೆ ಹಂಚಿಕೊಂಡು ನಿನ್ನ ಜೊತೆ ಆತನ ಮಾತಾಡೋ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆ ಮಾಡು. ದೇವರ ಜೊತೆ ಮಾತಾಡಿದಾಗ ಒಂದು ಪ್ರಾರ್ಥನೆ ಮಾಡು. ಬನ್ನಿ ನಾವೆಲ್ಲರೂ ಮಾತಾಡೋಣ, ಪ್ರಾರ್ಥನೆ ಹೋಗೋಣ. ಕರ್ತನೆ ದೇವರೇ, ಹೌದು ಸ್ವಾಮಿ, ಈ ಶುಭ ಶುಕ್ರವಾರ ಸಂದೇಶದ ಮೂಲಕವಾಗಿ ನನ್ನ ಜೊತೆ ಮಾತಾಡುತ್ತೀರಿ. ದೇವರೇ, ನನ್ನನ್ನು ಬಲಪಡಿಸುತ್ತೀರಿ ಅಪ್ಪ. ಹೌದು ಸ್ವಾಮಿ, ನೀನು ಅನ್ಯಾಯವಾದಂತ ತೀರ್ಪು ದೇವರೇ ನಿನ್ನ ಮೇಲೆ ತೆಗೆದುಕೊಳ್ಳುವುದರ ಮೂಲಕವಾಗಿ ನಿನ್ನ ಬಾಯಲ್ಲಿ ಯಾವುದೇ ವಂಚನೆ ಮಾತು ಇಲ್ಲದಿದ್ದರೂ ಕೂಡ, ನಿನ್ನ ಒಂದು ಜೀವಿತದಲ್ಲಿ ಯಾವುದೇ ತಪ್ಪಿಲ್ಲದಿದ್ದರೂ ಕೂಡ ದೇವರೇ, ಹೌದು ಸ್ವಾಮಿ, ನಿಂದ ರಹಿತನು, ನಿರ್ದೋಷಿಯು, ಸರ್ವಶಕ್ತನು, ಸರ್ವವ್ಯಾಪಿಯು, ಬಲಾಶ್ವರನು, ಬಲಾಢ್ಯನು, ಸರ್ವವ್ಯಾಪಿ ಆದಿದ್ರೂ ಕೂಡ ದೇವರು ಸ್ವಾಮಿ ಎಲ್ಲವನ್ನು ದೇವರು ಸ್ವಾಮಿ ಅನ್ಯಾಯವಾಗಿ ಬಂದಂತ ಒಂದು ಶಿಕ್ಷೆ ನಿನ್ನ ಮೇಲೆ ಹಾಕೊಂಡಿದ್ದರಿಂದ, ಅನ್ಯಾಯವಾಗಿ ಬಂದಂತ ತೀರ್ಪಿಗೆ ನೀನು ಗುರಿಯಾಗಿದ್ದರಿಂದ ಎಲ್ಲವನ್ನು ಮೌನವಾಗಿದ್ದೇವೆ. ಹೌದು ಸ್ವಾಮಿ, ಕುರಿ ಕತ್ತರಿಸುವ ಮುಂದೆ, ಉಣ್ಣೆ ಕತ್ತರಿಸುವ ಮುಂದೆ ಕುರಿ ಯಾವ ರೀತಿ ಮೌನವಾಗಿರ್ತದೆ ಆ ರೀತಿ ಶಿಲುಬೆ ಮೇಲಿದೆ. ಹೌದು ಸ್ವಾಮಿ, ನಿನ್ನ ಮೌನ ವಹಿಸುತ್ತಿದ್ದರಿಂದ ಅಪ್ಪ. ಹೌದು ಸ್ವಾಮಿ, ಇವತ್ತು ಮಾನವರಿಗೆ ಹೌದು ಸ್ವಾಮಿ ರಕ್ಷಣೆ ಪಡೆದು, ಇವತ್ತು ಮಾನವರಿಗೆ ಶತ್ರುಗಳಾದಂತ ನಿಮಗೆ ವೈರಿಗಳಾದಂತ ನನಗೆ ನಿಮ್ಮ ಮಕ್ಕಳಾಗುವಂತ ಅಧಿಕಾರ ಕೊಟ್ಟಿದ್ದೀರಿ ಕರ್ತನೆ. ಹೌದು ಸ್ವಾಮಿ, ಕ್ರಿಸ್ತನಲ್ಲಿ ಪಾಲುಗಾರರಾಗಿ, ಕ್ರಿಸ್ತನ ರಾಜ್ಯದಲ್ಲಿ, ಕ್ರಿಸ್ತನ ಸಿಂಹಾಸನದಲ್ಲಿ, ದೇವರೇನ ರಾಜ್ಯದ ಪ್ರತಿಯೊಂದರಲ್ಲಿ ಹೌದು ಸ್ವಾಮಿ ನಮ್ಮನ್ನು ಪಾಲುಗಾರನಾಗಿ ಮಾಡಿದ್ದೀರಿ. ದೇವರೇ, ನಿಮಗೆ ಸ್ತೋತ್ರ ಪಡೆದು ಕರ್ತನೆ. ಹೌದು ಸ್ವಾಮಿ, ಈ ಗುಡ್ ಫ್ರೈಡೆ ನಿಮಿತ್ತವಾಗಿ ನನ್ನ ಜೊತೆ ನೀವು ಮಾತಾಡಿದ್ದೀರಿ. ಈ ಗುಡ್ ಫ್ರೈಡೆ ಮೂಲಕವಾಗಿ ಹೌದು ಸ್ವಾಮಿ ನನ್ನ ಕುರಿತು ನೀವು ಆಲೋಚಿಸಿ ದೇವರೇ ನನ್ನ ಮನೋನೇತರನ್ನು ಬೆಳಗಿಸಿದ್ದೀರಿ ಅಪ್ಪ. ಹೌದು ಸ್ವಾಮಿ, ನನ್ನ ಜೀವಿತದಲ್ಲಿ ಬರುವಂತಹ ಅನೇಕ ಅನ್ಯಾಯದ ಒಂದು ತೀರ್ಪುಗಳು ಬರುವಂತಹ ಸಂದರ್ಭದಲ್ಲಿ, ಅನ್ಯಾಯದ ಮಾತುಗಳು ನನ್ನ ಮೇಲೆ ಬರುವಂತಹ ಸಂದರ್ಭದಲ್ಲಿ, ಅನ್ಯಾಯವಾಗಿ ನಾನು ಬಾಧಪಡುವಂತಹ ಸಂದರ್ಭದಲ್ಲಿ, ಅನ್ಯಾಯವಾಗಿ ನಾನು ದೇವ ಸ್ವಾಮಿ ದುಃಖ ಪಡುವಂತಹ ಸಂದರ್ಭದಲ್ಲಿ ದೇವರೇ, ಹೌದು ಸ್ವಾಮಿ, ನಾನು ನ್ಯಾಯಸ್ಥಳು, ನಾನು ನ್ಯಾಯವಂತನು, ನನ್ನ ನ್ಯಾಯವಂತಳು ಎಂಬುದಾಗಿ ನಾನು ಬಾಧೆ ಪಡ್ತಾ ಇದ್ದೆ. ದೇವರೇ, ಹೌದು ಸ್ವಾಮಿ, ದೇವರೇ ನನ್ನನ್ನು ಕ್ಷಮಿಸು ಕರ್ತನೆ, ನನ್ನನ್ನು ಕ್ಷಮಿಸಪ್ಪ. ದೇವರೇ, ಹೌದು ಸ್ವಾಮಿ, ನಿನ್ನ ಸ್ವರೂಪಕ್ಕೆ ನನ್ನನ್ನು ಮಾರ್ಪಡಿಸಯ್ಯ, ನಿನ್ನ ರೂಪಕ್ಕೆ ನನ್ನನ್ನು ಕೂಡ ಮಾರ್ಪಡಿಸಯ್ಯ. ನಿನ್ನಂತೆ ನಾನು ಆಗಲು ನನಗೆ ಸಹಾಯ ಮಾಡಪ್ಪ ದೇವರೇ. ಹೌದಪ್ಪ ದೇವರೇ, ಯಾವಾಗ ನಿನ್ನ ಹಾಗೆ ನಾನು ತಾಳಿಕೊಳ್ತೇನೋ, ಯಾವಾಗ ನಿನ್ನ ಹಾಗೆ ನಾನು ಸಹಿಸಿಕೊಳ್ತೇನೋ, ಯಾವಾಗ ನಿನ್ನ ಸ್ವರೂಪಕ್ಕೆ ನಾನು ಬರ್ತೇನೋ ಕರ್ತನೆ, ಹೌದು ಸ್ವಾಮಿ, ಈ ಲೋಕದಲ್ಲಿ ಹೌದು ಸ್ವಾಮಿ ನಾನು ಪ್ರಯೋಜನವುಳ್ಳವಳಾಗ್ತೀನಪ್ಪ ದೇವರೇ. ಈ ಲೋಕದಲ್ಲಿ ಇತರರಿಗೆ ಹೌದು ಸ್ವಾಮಿ ನಾನು ಪ್ರಯೋಜನಕರವಾಗಿರ್ತೀನಪ್ಪ ದೇವರೇ. ಒಂದು ವೇಳೆ ಹೌದು ಸ್ವಾಮಿ ನನ್ನ ಜೀವಿತದಲ್ಲಿ ಕರ್ತನೆ, ಹೌದು ಸ್ವಾಮಿ, ನನ್ನಲ್ಲಿ ಸಹಿಸಿಕೊಳ್ಳುವಂತ, ತಾಳಿಕೊಳ್ಳುವಂತ ಅನ್ಯಾಯದ ತೀರ್ಪನ್ನು ಬಂದರೂ ಕೂಡ ಸಂತೋಷ ಪಡದೆ ನಾನು ಪ್ರತಿಕಾರ ಸೇಡು ತೀರಿಸಿಕೊಳ್ಳಲು ಒಂದು ವೇಳೆ ಪ್ರಯತ್ನಿಸ್ತಾ ಇದ್ರೆ ನನ್ನ ಜೀವಿತದ ಮೂಲಕವಾಗಿ ಯಾರಿಗೂ ಪ್ರಯೋಜನ ಇಲ್ಲಪ್ಪ ದೇವರೇ. ಅದು ನನಗೂ ಪ್ರಯೋಜನ ಇಲ್ಲ, ಇತರರಿಗೂ ಪ್ರಯೋಜನ ಇಲ್ಲಪ್ಪ ದೇವರೇ. ಅಪ್ಪ, ನನ್ನ ಜೊತೆ ನೀವು ಮಾತಾಡಿದ್ದೀರಿ. ಈ ಗುಡ್ ಫ್ರೈಡೆ ದಿವಸ ನಾನು ತೀರ್ಮಾನ ತೆಗೆದುಕೊಳ್ತೀನಪ್ಪ ದೇವರೇ.
ಈ ಶುಭ ಶುಕ್ರವಾರ ದಿವಸ ಒಂದು ತೀರ್ಮಾನ ತೆಗೆದುಕೊಳ್ತೀನಿ. ಕರ್ತನೆ, ಇವತ್ತಿನಿಂದ ನನ್ನ ಮೇಲೆ ಅನ್ಯಾಯವಾಗಿ ದೇವ ಸ್ವಾಮಿ, ನನ್ನ ಕುಟುಂಬದಲ್ಲಿ ಯಾರೇ ನನ್ನ ಮೇಲೆ ಬಂದರೂ ಕೂಡ ಕರ್ತನೆ, ನಿನ್ನ ನಿಮಿತ್ತವಾಗಿ ದೇವ ಸ್ವಾಮಿ ನನ್ನ ಅನ್ಯಾಯದ ಶಿಕ್ಷೆಯನ್ನು ಹೊತ್ಕೊಳ್ತೀನಿ ಅಯ್ಯ. ನೀನು ಅನ್ಯಾಯದ ಶಿಕ್ಷೆಯನ್ನು ಯಾವುದು ಹೊತ್ಕೊಂಡಿಯೋ ಅದೇ ರೀತಿ ದೇವ ಸ್ವಾಮಿ ಅನ್ಯಾಯವಾಗಿ ದೇವರೇ ನನ್ನ ಬಂಧು ಮಿತ್ರರಿಂದ, ಸ್ನೇಹಿತರಿಂದ, ನೆರೆಹೊರೆಯವರಿಂದ, ಕುಟುಂಬದಿಂದ, ಅನ್ಯರಿಂದ ದೇವರೇ ಲೋಕದಲ್ಲಿ ಯಾವುದೇ ದೇವ ಸ್ವಾಮಿ ನನ್ನ ಮೇಲೆ ಅನ್ಯಾಯವಾದಂತಹ ತೀರ್ಪು ಬಂದರೂ ಕೂಡ ಅಯ್ಯ ನಾನು ಸಂತೋಷ ಪಡ್ತೇನೆ ಅಯ್ಯ. ಅದರ ಮೂಲಕವಾಗಿ ದೇವ ಸ್ವಾಮಿ ಅನೇಕರಿಗೆ ಪ್ರಯೋಜನ, ಅನೇಕರಿಗೆ ಲಾಭ ನನ್ನ ಜೀವಿತರಿಗೆ ಮಾಡಲು ಬಯಸ್ತಾ ಇದೆಯಾ ಕರ್ತನೆ. ಇವತ್ತೊಂದು ತೀರ್ಮಾನ ತೆಗೆದುಕೊಳ್ತೀನಿ. ನಾನು ತೆಗೆದುಕೊಳ್ಳುವಂತಹ ತೀರ್ಮಾನದ ಮೇಲೆ ಒಂದು ಮುದ್ರೆ ಹಾಕಪ್ಪ ದೇವರೇ ಅಂತ ಹೇಳಿ ಯಾರಾದರೂ ಕರ್ತನಿಗೋಸ್ಕರವಾಗಿ ಜೀವಿಸಲು, ಯಾರಾದರೂ ಇತರರಿಗೆ ಉಪಯೋಗವಾಗಲು ಬಯಸುವುದಾದರೆ ಒಂದು ನಿಮಿಷ ಪ್ರಾರ್ಥನೆ ಮಾಡಿ, ಒಂದು ನಿಮಿಷ ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡಿ, ಒಂದು ರಕ್ಷಣೆ ತೀರ್ಮಾನವನ್ನು ತೆಗೆದುಕೊಳ್ಳಿ. ಕರ್ತನ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಿ. ಕರ್ತನೆ ದೇವರೇ, ಹೋಗಿ ಸ್ವಾಮಿ, ಇವತ್ತು ನನಗೋಸ್ಕರವಾಗಿ ಶಿಲುಬೆ ಮೇಲೆ ಬಿಸಿಲು ಆಕಾಶ ಮತ್ತು ಭೂಮಿಯ ಮಧ್ಯದಲ್ಲಿ ಬಿಸಿಲಿನಲ್ಲಿ 6 ಗಂಟೆಗಳ ಬಿಸಿಲಿನಲ್ಲಿ ಶಿಬಿರದಲ್ಲಿ ತೂಗಾಕಲ್ಪಟ್ಟಿದೆಯ ಅಂತ ಘನಘೋರ ಶಿಕ್ಷೆಯನ್ನು, ಅನ್ಯಾಯದ ತೀರ್ಪನ್ನು ನೀನು ಸಹಿಸಿಕೊಂಡಿದೆಯಾ? ಇವತ್ತು ನನ್ನ ಕುಟುಂಬದಲ್ಲಿ, ನನ್ನ ಮನೆಯಲ್ಲಿ ಅನ್ನಂತ ಒಂದೇ ಒಂದು ಮಾತು ನನ್ನ ಸಹಿಸಿಕೊಳ್ತಾ ಇಲ್ಲ, ಅದು ಆಗ್ತಾ ಇಲ್ಲ. ಕರ್ತನೆ, ಹೇಗೆ ನೀನು 6.5 ಗಂಟೆ ಶಿಲುಬೆಯಲ್ಲಿ ಭೂಮಿಗೂ ಮತ್ತು ಆಕಾಶಕ್ಕೂ ಮಧ್ಯದಲ್ಲಿ ಉರಿ ಬಿಸಿಲಿನಲ್ಲಿ ನೀರಿಲ್ಲದೆ ಯಾವ ರೀತಿ ಯಾತನೆಯನ್ನು ನೀನು ಅನುಭವಿಸಿದೀಯಪ್ಪ ದೇವರೇ, ಹೌದು ಸ್ವಾಮಿ. ಕರ್ತನೆ, ಹೌದು ಸ್ವಾಮಿ, ನನ್ನನ್ನು ಕ್ಷಮಿಸು ದೇವರೇ, ನನ್ನನ್ನು ಮಾರ್ಪಡಿಸು. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ ನೀನು ತೀರ್ಮಾನ ತೆಗೆದುಕೊಳ್ಳೋದಾದ್ರೆ ಖಂಡಿತವಾಗಿ ನೀನು ತೀರ್ಮಾನದ ಮೇಲೆ ಮುದ್ರೆ ಹಾಕಿ ನಿನ್ನ ಪರಿಸ್ಥಿತಿಗಳನ್ನು ಆತನ ಬದಲಾಯಿಸುವಂತ ದೇವರಾಗಿದೆ. ನಿನ್ನನ್ನು ತಲೆಯಾಗಿ ಅಲ್ಲ, ನಿನ್ನನ್ನು ಬಾಲವಾಗಿ ಅಲ್ಲ, ನನ್ನ ತಲೆಯಾಗಿ ಮಾಡಲು ದೇವರು ಇಷ್ಟಪಡ್ತಾ ಇದ್ದೇನೆ. ಒಂದು ನಿಮಿಷ ಮೌನವಿದ್ದು ಪ್ರಾರ್ಥನೆ ಮಾಡಿ.